ಪುಸ್ತಕವನ್ನು ಮುಚ್ಚಲಿಲ್ಲ. ತಾನ ಪುಸ್ತಕದೊಳಗೆಲ್ಲ ಶಿವನಾಗಲಿಲ್ಲ, ಕೇಶವನಾಗಲಿಲ್ಲ. ಪುಸ್ತಕವನ್ನು ಮುಚ್ಚಲಿಲ್ಲ, ತಾನ ಪುಸ್ತಕದೊಳಗೆಲ್ಲ ಶಿವನಾಗಲಿಲ್ಲ, ಕೇಶವನಾಗಲಿಲ್ಲ. ಸುತ್ತುವಳು ಬಯಲಾಗಲಿಲ್ಲ, ಪರವಸ್ತು ಎಂಬುವ ನೋಡಿ ಬಳಿಗಾಗಲಿಲ್ಲ, ತನ್ನೊಳಗಾಗಲಿಲ್ಲ. ಸುಮ್ಮನೆ ಬ್ರಹ್ಮವಾಗುವನೇ ಮೂಲ ಹಮ್ಮೆಲ್ಲ ಲಯವಾಗಿ ತಾನುಳಿಯದೆ ತಾನೇ, ತಾನುಳಿಯದೆ ತಾನೇ. ಮರಣ ಭೀತಿಯ ಬೇರ ಸುಡದೆ ತನ್ನ ಪರಮಾನಂದವನ್ನೇ ಎಲ್ಲೆಲ್ಲಿಯೂ ನಡೆದೆ. ಮರಣ ಭೀತಿಯ ಬೇರ ಸುಡದೆ ತನ್ನ ಪರಮಾನಂದವನ್ನೇ ಎಲ್ಲೆಲ್ಲಿಯೂ ನಡೆದೆ, ಎಲ್ಲೆಲ್ಲಿಯೂ ನಡೆದೆ. ಶರೀರದೊಳಭಿಮಾನ ಬಿಡದೆ, ಶರೀರದೊಳಭಿಮಾನ ಬಿಡದೆ ನಮ್ಮ ಗುರು ಶಂಕರನಿಗೆ ಚಿತ್ತವನ್ನು ಒಪ್ಪಿಸದೆ, ಚಿತ್ತವನ್ನು ಒಪ್ಪಿಸದೆ, ಚಿತ್ತವನ್ನು ಒಪ್ಪಿಸದೆ. ಸುಮ್ಮನೆ ಬ್ರಹ್ಮವಾಗುವನೇ ಮೂಲ ಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೇ, ತಾನುಳಿಯದೆ ತಾನೇ, ತಾನುಳಿಯದೆ ತಾನೇ, ತಾನುಳಿಯದೆ ತಾನೇ. ಎಲ್ಲ ಪೂಜಾ ಪಾದಕ್ಕೆ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ಬನ್ನಿ. ಇದುವರೆಗೂ ಒಂದು ಸುಂದರವಾದ ತತ್ವಪದವನ್ನು ನಡೆಸಿಕೊಟ್ಟಿರತಕ್ಕಂಥ ಯಶಸ್ವಿ ಗುರುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ನಿರ್ದೇಶನ ಮಂಗಲವನ್ನ ಹೇಳ್ತೀನಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ದಿಶವೇ ಭವರೋಗಿಣಾಂ ನಿಜಯೋ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಈಶಾನಂ ಸರ್ವವಿದ್ಯಾಂ ಈಶ್ವರಂ ಸರ್ವದೇಹಿನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮವಾನ್ ಸಾಕ್ಷಾತ್ ಸದಾಶಿವ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪಂಡಿತ್ ಪೀತಾಂಬರಜಿಯವರನ್ನು ಹಾಗೂ ಸಾಧು ನಿಶ್ಚಲರಾಜಿಯವರನ್ನು ಮೊದಲು ಮಾಡಿಕೊಂಡು ಈ ಪೀಠದ ಕರ್ತರಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುದ್ವರಿಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ವಸ್ತು ನಿರ್ದೇಶ ರೂಪಮಂಗಲವನ್ನ ಹೇಳ್ತೀನಿ. ಜೋಸಕ ನಿತ್ಯ ಪ್ರಕಾಶವಿದು ನಾಮ ರೂಪ ಆಧಾರ ಮತಿ ನಲಕೈ ಜಿ ಮತಿ ಲಕೈ ಸೌಮೈ ಶುದ್ಧ ಅಪಾರ ಭಕ್ತಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿ ಚಂದ್ರ ವರುಣಯಮ ಶಕ್ತಿ ಗಣೇಶ ಗಣೇಶ चाक्रपाल सर्वज्ञ को हे अधारक मुनि ध्यान ताको होत उपाधि से मोमय मिथ्यावान है जी ही जाने बिन जगत मन जो जेवरि साम लसई जग जग जील है तो हम आपे आप बोध चाहे जाको स्कृति भजत राम निष्काम सो मेरो है आत्मा जाको करो प्रणाम सो मेरो है आत्मा जाको करो प्रणाम जो सुख नित्य प्रकाश
विभु नाम रूप आधार मति नल कई जी मति लकई सो मैं शुद्ध अपार सो मैं शुद्ध अपार सो मैं शुद्ध अपार। पंडित पीताम्बर जी महाराज की जय। साधु निश्चलदास जी महाराज की जय। शरण बसव स्वामी जी महाराज की जय। जय मंगलम जय नम पार्वती पतश्वर महादेव। ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನು ಹೇಳಿಕೊಡ್ತಾರೆ. ನಾವೆಲ್ಲರೂ ಆ ವಿಷಯವನ್ನು ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬಿದಿರಿಯವರೇ, ವಿನಾಯಕ ಗುರು ಪಾಠ ಆರಂಭ ಆಗಂಗೆ ಇರ್ತಿರುತ್ತೆ. ಅಂತ್ಯದಲ್ಲಿ ನಿಮ್ಮ ಕರೆದ್ರೆ ಅಲ್ಲಿ ಇರಂಗೇ ಇಲ್ಲ. ನೀವು ಅದು 8 ಗಂಟೆ ಆಗಿರ್ತದೆ. 8:08 ಅಂದ್ರೆ ಮತ್ತೆ ಬರ್ಬೇಕಾಗಿರ್ತದ್ರಿ. ಎಷ್ಟಕ್ಕೆ ಮುಗಿಸೋಣ ಪಾಠ? ನೀವು ಎಷ್ಟಕ್ಕೆ ಹೊರಗೋಗ್ತೀವಿ ಅಷ್ಟಕ್ಕೆ ನಾವು ಮುಗಿಸ್ಬಿಡ್ತೀವಿ. ಅದು ನೀವು ಹೊರಗೆ ಹೋದ್ರೆ ನಾವು ಹೊರಗೆ ಹೋಗ್ಬಿಡ್ತೀವಿ. ಕೂತೇನು ಮಾಡೋಣ? ಆಯ್ತು, ಇಲ್ಲ ಸುಮ್ಮನೆ ಜೋಕ್ ಮಾಡ್ಲಿಕ್ಕತ್ತೀನಿ. ಮತ್ತೇನಪ್ಪಾ ಅಂದ್ರೆ ಗುರುವೇ ಸರ್ವಲೋಕಾನ ವಿಶೇಷೇ ಅಂತದು. ಅದು ಮಂತ್ರ ಸ್ವಲ್ಪ ಸರಿಯಾಗಿ ಗೂಗಲ್ನಾಗ ತೆಕ್ಕೋರಿ. ಕರೆಕ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಲತ್ತಾವ ಸ್ವಲ್ಪ. ಆರಂಭದಲ್ಲಿ ಹೇಳ್ತೀವಿ. ಹೌದು, ಮಂತ್ರ ತೆಗೀರದು ಯೂಟ್ಯೂಬ್ನಾಗ ತೆಗೀರ್ಬೋದು. ಇದು ಇಲ್ಲಾಂದ್ರೆ ಗೂಗಲ್ನಾಗ ಹೊಡೀರಿ. ಗುರುವೇ ಸರ್ವ ಲೋಕ ನೋಡಿದ್ರೆ ಅಂದ್ರೆ ಟೋಟಲ್ ಮಂತ್ರ ತೆಗಿದ್ ಬರ್ತದ. ಕರೆಕ್ಟ್ ಸ್ಪೆಲ್ಲಿಂಗ್. ಅವು ಮಂತ್ರಗಳು ಅಪಭ್ರಂಶ ಆಗ್ಬಾರ್ದು. ಅವು ಏನಾಗ್ತವ ಮುಂದಿನವರು ಮತ್ತೆ ಹಂಗೆ ಕಲಿತಾರೆ. ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ ಅದರ ಫಲ ಏನಾಗ್ತದೆ, ಮಂತ್ರ ಫಲ ಸೂಕ್ತವಾಗಿ ಇರೋದು ಪ್ರಾಪ್ತಿ ಆಗಲ್ಲ. ಮಂತ್ರ ಪರ್ಫೆಕ್ಟ್ ಆಗಿ ಮಂತ್ರದ ತಿದ್ದುಪಡಿ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಉಚ್ಚಾರ ದೋಷ ಆಗಬಾರ್ದು ಮಂತ್ರ ಇದ್ರೊಳಗೆ ಒಂದು. ಶ್ರೀ ವಿಚಾರ ಸಾಗರ ಹಾಗೂ ನಿಶ್ಚಲದಾಸಿಯವರ ತರಂಗ 4. ಮೂರೂ ಜನ ತತ್ವದೃಷ್ಟಿ, ಅದೃಷ್ಟಿ, ತತ್ವದೃಷ್ಟಿ, ಮೂರೂ ಜನರು ಸದ್ಗುರುವಿನ ಎದುರಿನಲ್ಲಿ ಕುಳಿತಿದ್ದಾರೆ. ಸದ್ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ. ನಿಶ್ಚಲದಾಸರು ಉತ್ತಮ, ಮಧ್ಯಮ, ಕನಿಷ್ಠ ಮೂರೂ ಜನ ಶಿಷ್ಯರು ಅಲ್ಲಿ ಉಪಸ್ಥಿತರಿದ್ದಾರೆ. ಅದರೊಳಗೆ ಅತ್ಯಂತ ಹೆಚ್ಚು ಲಾಭ ಆಗ್ತಿರೋದು 4ನೇ ತರಂಗ. ಉತ್ತಮ ಸರಿಕಾರಿಯಾದ ತತ್ವದೃಷ್ಟಿಗೆ ಉಪಯೋಗ ಆಗ್ತಾ ಇದೆ. ವಿಷಯಾಂಕ 145. ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಸಾಕ್ಷಿಯೇ ಇರುತ್ತದೆ ಅಂತ ಹೇಳ್ಕೊಂಡು ಬಂದ್ರು. ದೋಹ 50 ಏನದಂದ್ರೆ
ನಡೀತಾ ಇರೋ ವಿಷಯ ಯಾವುದರ ಬಗ್ಗೆ ನಡೀತಾ ಇದೆ ಅನ್ನೋದು ಹೇಳ್ತಾರೆ. 50ನೇ ದೋಹ ಅಂದ್ರೆ ಅನಿರ್ವಚನೀಯ ಖ್ಯಾತಿ. ಖ್ಯಾತಿ ಅಂದ್ರೆ ಏನಿಲ್ಲ, ಕಥೆ. ಎದರ ಕಥೆ? ಆಧ್ಯಾತ್ಮಿಕ ಕಥೆ. ಅನಿರ್ವಚನೀಯದ ಬಗ್ಗೆ ಒಂದು ಕಥೆ ಹೇಳ್ತಾ ಇದ್ದಾರೆ. ಅದರೊಳಗೆ ತತ್ವಜ್ಞಾನ ತುಂಬ. ನಾವು ಒಂದು ಭ್ರಮೆ ಅನ್ನೋಂಥದ್ದು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಎದರ ಭ್ರಮೆ? ಸರ್ಪದ ಭ್ರಮೆ. ಆ ಸರ್ಪದ ಜಾಗದಾಗ ನೀವು ಸಂಸಾರ ಮತ್ತಿನ್ನೇನಾದ್ರೂ ಇಟ್ಕೋಬಹುದು. ಆ ಸರ್ಪ ಅನ್ನೋದು ಬ್ರಹ್ಮಾಂಡದೊಳಗ ಆದ, ಸರ್ಪದ ಜ್ಞಾನ ಅನ್ನೋದು ಪಿಂಡಾಂಡದೊಳಗಾದ. ಸರ್ಪಕ್ಕೆ ಕಲ್ಪಿತ ಅಧಿಷ್ಠಾನ ರಜ್ಜು ಅಂದ್ರೆ ಹಗ್ಗ. ಇಲ್ಲಿ ಸರ್ಪದ ಜ್ಞಾನಕ್ಕೆ ಕಲ್ಪಿತ ಅಧಿಷ್ಠಾನ ಅಂತಃಕರಣ. ಆ ಕಲ್ಪಿತ ಅಧಿಷ್ಠಾನವನ್ನು ನಾವು ಬ್ರಹ್ಮಜ್ಞಾನದ ಮೂಲಕ ಬಾಧೆ ಮಾಡಿಕೊಂಡಾಗ ಅಲ್ಲಿ ರಜ್ಜು ಹಿಂದೆ ನಿಜವಾದ ಅಧಿಷ್ಠಾನ ರಜ್ಜು ಉಭಯತ ಚೇತನ. ಬ್ರಹ್ಮಚೇತನನೇ ಅದು ಸರ್ವವ್ಯಾಪಕವಾಗಿರುವ ಬ್ರಹ್ಮಚೇತನ. ರಜ್ಜುವಿನ ಗಾತ್ರ ಎಷ್ಟದ ಅಷ್ಟೇ ಸಮಾನ ಆಕಾರದಲ್ಲಿ ಎಷ್ಟು ಬ್ರಹ್ಮ ಅದ ಅಷ್ಟಕ್ಕೆ ರಜ್ಜು ಉಪಯುಕ್ತ ಚೇತನ ಅಥವಾ ಹಗ್ಗದ ಉಪಯುಕ್ತ ಚೇತನ ಅಂತಾರೆ. ಈ ಕಡೆ ಅಂತಃಕರಣ ಅಂದ್ರೆ 3.5 ಮೊಳ ಶರೀರ ಎಷ್ಟದಲ್ಲ ಅಷ್ಟೇ ಸೈಜಿಂದ ಒಳಗ ಅಂತಃಕರಣ ಕೂಡ ಅದ. ಆ ಅಂತಃಕರಣ ಒಳಗ ಅದು ಕಲ್ಪಿತ. ಅದರೊಳಗ ನಿಜವಾದ ಅಧಿಷ್ಠಾನ ಯಾವುದು ಅಂತಂದ್ರೆ ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಯುಕ್ತ ಚೇತನ ಅಂತ ಅಂದ್ರು. ಎಲ್ಲಿ ತನಕ ಆ ಒಳಗಿರುವ ಅಂತಃಕರಣ ಉಪಯುಕ್ತ ಚೇತನ ಏನದರೊಳಗಿರುವ ಜೀವ ತತ್ವ ಯಾರು ಚಿರಾಭಾಸ ಇವೆಲ್ಲ ಹೊರಗೆ ಬಂದು ಇಂದ್ರಿಯಗಳ ಮೂಲಕ ಅಂದ್ರೆ ಪ್ರಮಾಣಗಳ ಮೂಲಕ ಒಳಗಿರೋದಕ್ಕೆ ಪ್ರಮಾತೃ ಅಂತಾರ. ಆ ಪ್ರಮಾತೃ ಪ್ರಮಾತ ಏನದಲ್ಲ ಅದು ಹೊರಗೆ ಬಂದು ವೃತ್ತಿ ಅನಿಸುತ್ತದೆ. ಒಳಗಿದ್ದ ಅಂತಃಕರಣ ಅನಿಸುತ್ತದ, ಹೊರಗೆ ಬಂದ ವೃತ್ತಿ ಅನಿಸುತ್ತದೆ. ಒಳಗೇನದ ಅದೇ ಹೊರಗೆ ಬಂದದೆ. ಇದ್ರೊಳಗೂ ಏನದ ಚಿದಾಭಾಸ ಅದ, ಇದ್ರೊಳಗೂ ಅವಿದ್ಯೆ ಅದ, ಇದ್ರೊಳಗೂ ಏನೇನು ಒಳಗೆ ಏನೇನದ ಅದೆಲ್ಲ ಹೊರಗೆ ಬಂದದ. ಈಗ ವೃತ್ತಿ ಮೂಲಕ ಹೊರಗೆ ಬಂದು ಆ ವೃತ್ತಿ ಒಳಗೆ ಕೂಡ ಉಪಯುಕ್ತ ಚೇತನ ಅದ. ಒಳಗಿದ್ದೇ ಹೊರಗೆ ಬಂದು ವೃತ್ತಿ ಅನಿಸುತ್ತದ, ಒಳಗಿಂದ ಅಂತಃಕರಣ ಅನಿಸುತ್ತದ. ಎಲ್ಲಿ ತನಕ ಇದು ವೃತ್ತಿ ಹೋಗಿ ಆ ರಜ್ಜು ಉಪಯುಕ್ತ ಚೇತನಕ್ಕೆ ಸಂಪರ್ಕ ಹೊಂದಂಗೆಲ್ಲ ಅಲ್ಲಿ ತನಕ ಈ ಸಾಕ್ಷಿ ಚೇತನ ಆ ಪಿಂಡಾಂಡದೊಳಗೆ ಇರ್ತದೆ. ಮತ್ತೆ ರಜ್ಜು ಉಪಯುಕ್ತ ಚೇತನ ಬ್ರಹ್ಮಾಂಡದ ಒಳಗೆ ಇರ್ತದೆ, ಹೊರಗಿಂದ ಹೊರಗೆ ಇರ್ತದೆ. ಯಾವಾಗ ವೃತ್ತಿ ಹೊರಗೆ ಬರ್ತದೆ, ಹೊರಗೆ ಬಂದು ಆ ಪಿಂಡಾಂಡದೊಳಗಿನ ಚೇತನನೇ ವೃತ್ತಿ ಮೂಲಕ ಹೊರಗೆ ಬಂದು ಯಾವಾಗ ಬ್ರಹ್ಮಾಂಡದಲ್ಲಿರುವ ಈ ವಸ್ತುವಿಗೆ ಅದು ಸ್ಪರ್ಶ ತಗೋತದ, ಸಂಪರ್ಕ ತಗೋತದ, ಅವಾಗ ಏನಾಗ್ತದ ಚೇತನಗಳು 3 ಒಂದೇ ಆಗಿಬಿಡ್ತಾವ. ರಜ್ಜು ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ಸಾಕ್ಷಿ ಚೇತನ 3 ಒಂದೇ ಆದಾಗ ಆ ವೃತ್ತಿಯ ಜೊತೆಗಿರುವ ಚಿರಾಭಾಸ ಜೀವತತ್ವ ಏನದ ಪ್ರಮಾತೃ ಅದೇನ್ ತಿಳ್ಕೊತದ, ಇದು ಹಾವದ, ಇದು ಹಾಗದ, ಇದು ಬ್ರಹ್ಮದ ಅಂತ ಹಿಂಗೆಲ್ಲ ತಿಳ್ಕೊಳ್ಳುವಂತ ಶಕ್ತಿ ಅದಕ್ಕೆ ಬರಬೇಕು. ಏನು ಗೊತ್ತಿಲ್ಲದಾಗ ಚಿರಾಭಾಸನಿಗೆ ಹಾವು ಕಾಣ್ತಾರೆ. ಬೆಳಕಿಗೆ ಇಲ್ಲದಾಗ, ಎತ್ತರಿಲ್ಲದಾಗ, ಅರಿವಿಲ್ಲದಾಗ ಅವನಿಗೆ ಹಾವು ಕಾಣ್ತಾರೆ. ಯಾವಾಗ ಒಂದಿಷ್ಟು ಬೆಳಕು ಬಂತು ಆವಾಗ ಏನಾಯ್ತು, ಅದೇ ಚಿದಾಭಾಸ ಇದು ಹಾವಲ್ಲಪ್ಪ, ಇದು ಹಾಗದ ಅಂತ ಹೇಳಿ ಲೌಕಿಕ ವಸ್ತುಗಳನ್ನ ನೋಡ್ಲಿಕ್ಕೆ ಚಾಲು ಮಾಡ್ತಾನೆ. ಲೌಕಿಕ ವಸ್ತುಗಳ ಬಗ್ಗೆ ನಾನು ನನ್ನದು ಎನ್ನೋ ಭ್ರಮೆ ಇಟ್ಕೊಂಡು ನೋಡದೆ ಹಾವು. ಆ ಭ್ರಮೆ ಬಿಟ್ಟು ಜಗತ್ತನ್ನಾಗಿ ನೋಡಿದ ಅಂತಂದ್ರೆ
ಅದಕ್ಕೇನಂತ ಹಗ್ಗ ಅಂತ. ಮುಂದೆ ಹಗ್ಗವನ್ನ ಗುರುನಾಥನ ಉಪದೇಶದಿಂದ ಇದು ಹಗ್ಗ ಕಲ್ಪಿದ್ದಪ್ಪ, ಇದು ಜಗತ್ತೆಲ್ಲ ಕಲ್ಪಿದ್ದಾವ, ಇದರ ನಿಜವಾದ ಅಧಿಷ್ಠಾನ ಬ್ರಹ್ಮಚೇತನ ಅದರದೇ ಉಪಹಿತ ಚೇತನ ಅಂತಾರೆ. ರಜ್ಜುವಿನೊಳಗೆ ಎಷ್ಟದ ಅಷ್ಟು ಬ್ರಹ್ಮಗ ಉಪಹಿತ ಚೇತನ ಅಂತಾರ. ಅಂತ ಹೇಳಿದಾಗ ಆ ಉಪಹಿತ ಚೇತನವನ್ನು ನೋಡೋ ಶಕ್ತಿನೂ ಅವನಿಗೆ ಬರ್ತದೆ. ನೀವು ಇಲ್ಲಿ ತನಕ ನಿಮ್ಮ ದೃಷ್ಟಿ ಒಳಗೆ ಏನ್ ಶಕ್ತಿ ಇತ್ತು ಅದು ಉಪಹಿತ ಚೇತನ ನೋಡುವ ಮಟ್ಟಿಗೆ ಇತ್ತು. ಹಿಂದಿನ ವಿಷಯಾಂಕ ತನಕ 144ನೇ ವಿಷಯಾಂಕ ತನಕ ಆ ಅರಿವು ಏನ್ ಮಾಡ್ಯಾರ, ಹಗ್ಗದಿಂದ ಹಾವಿಗೆ ತಂದ, ಇದು ಹಾವಿನಿಂದ ಹಗ್ಗಕ್ಕೆ ತಂದ, ಹಗ್ಗದಿಂದ ಎಲ್ಲಿಗೆ ತಂದ, ಹಗ್ಗದ ಉಪಹಿತ ಚೇತನಕ್ಕೆ ತಂದ. ಹಗ್ಗದ ಉಪಹಿತ ಚೇತನದಿಂದ ಇನ್ನು ಏನ್ ಮಾಡ್ಬೇಕಾಗ್ಯದ, ಆ ಚೇತನ ಬರೇ ಉಪಹಿತ ಅಂತಂದ್ರ ಆ ಹಗ್ಗ ಇದ್ದಷ್ಟೇ ಸೈಜಿಂದ ಉಪಹಿತ ಇಲ್ಲದು, ಚೇತನ ಹೊರಗ ಸರ್ವ ವ್ಯಾಪಕ ಆದ. ಆ ವೃತ್ತಿ ಒಳಗೆ ಇದ್ದಷ್ಟೇ ಚೇತನ, ವೃತ್ತಿ ಉಪಹಿತ ಚೇತನ ಅನಿಸ್ಕೊತದೆ. ವೃತ್ತಿ ಉಪಾಧಿಯ ಕಾರಣ, ಆದ್ರೆ ಆ ಚೇತನ ಹೊರಗ ಜಗದಗಲ ಮುಗಿಲಗಲ ಅದ. ಅಂತಃಕರಣದೊಳಗೆ ಇದ್ದಷ್ಟೇ ಚೇತನ, ಅಂತಃಕರಣ ಉಪಹಿತ ಚೇತನ ಅನಿಸ್ಕೊತದ. ಆದ್ರೆ ಆ ಉಪಾಧಿ ಅಂತಃಕರಣ, ವೃತ್ತಿ ಮತ್ತೆ ರಜ್ಜು ಈ ಮೂರನ್ನೂ ಬಿಟ್ಟು ನೋಡ್ರಿ. ಆ ಮೂರನ್ನೂ ಬಿಟ್ಟು ನೋಡಿದಾಗ ಏನಾಗ್ತದ, ಅಲ್ಲಿರೋದು ಒಂದೇ ಒಂದು ಅಖಂಡ ಚೇತನ, ಒಂದೇ ಒಂದು ಚೇತನನೇ ಹಂಗಾಗಿಲ್ಲ ಅಂತ. ಒಂದೇ ಚೇತನ ಅನೇಕವಾಗಿ ತೋರ್ತದೆ. ಯಾಕೆ ತೋರ್ತದೆ ಅಂದ್ರೆ ಉಪಾಧಿಗಳ ಕಾರಣ. ಅದನ್ನೇ ಹೇಳ್ತಾರೆ, ಉಪಾಧಿ ಇರೋದು ಒಂದೇ, ಅನೇಕವಾಗಿ ಕಾಣುವಂತ ಈ ಪ್ರಕೃತಿ ಒಳಗೆ ಅಂತದೊಂದು ವ್ಯವಸ್ಥೆ ಅದ. ಅದು ಏನದು ಅನೇಕವಾಗಿ ಕಾಣೋದು, ಜಡ ವಸ್ತುಗಳ ಪರಿಣಾಮ ಅನೇಕವಾಗಿ ಕಾಣುತ್ತದೆ. ಎಲ್ಲರೊಳಗಿರುವಂತ ಚೇತನ ಏನದಲ್ಲ, ವಿವರ್ತ ಏನದಲ್ಲ, ಅದು ಒಂದೇ ಅಖಂಡವಾಗ್ಯದ. ಚೇತನದ ವಿವರ್ತ, ಚೇತನ ತಾನು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಇದ್ದೇನ್ ಮಾಡ್ಯದ, ಅಂತಃಕರಣದೊಳಗೆ ಒಪ್ಕೊಂಡು ಸಾಕ್ಷಿ ಚೇತನ ಅನಿಸ್ಕೊಂಡದ, ವೃತ್ತಿ ಒಳಗೆ ಒಪ್ಕೊಂಡು ವೃತ್ತಿ ಉಪಹಿತ ಚೇತನ ಅನಿಸ್ಕೊಂಡದ, ರಜ್ಜುವಿನೊಳಗೆ ಒಪ್ಕೊಂಡು ರಜ್ಜುವಿನೊಳಗೆ ವ್ಯಾಪಿಸಿ ರಜ್ಜು ಉಪಹಿತ ಚೇತನ ಅನಿಸ್ಕೊಂಡದ. ಅದು ಹಂಗ ಅನಿಸ್ಕೊಂಡದ ಅಂತ ಹೇಳಕ್ಕೆ ನನ್ನ ಪರಿ ಏನಾರ ಬಿಟ್ಟರೇನು, ತಾನು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣನೇ ಆದ. ಆ ಉಪಾಧಿಗಳು ಎದಕ್ಕೆ ಬಂದು, ಪ್ರಕೃತಿಕವಾಗಿ ಬಂದು. ಪ್ರಕೃತಿಯ ಉಪಾಧಿಗಳ ಕಾರಣ ಅವು ಬೇರೆ ಬೇರೆ ಅನಿಸ್ಕೊಂಡ್ರು ಸಹಿತ ನೀವು ರೈತರದಿರಿ, ಹೊಲ ಆದ, ಹೊಲದ ಬೀಜ ಬಿತ್ತೀರಿ. ಆ ಬೀಜ ಬಿತ್ತಿದ್ಮೇಲೆ ಬೇರೆ ಬೇರೆ ಬೀಜಗಳು ಬಿತ್ತೀರಿ. ಬೇರೆ ಬೇರೆ ಬೀಜ ಬಿತ್ತಿದ್ಮೇಲೆ ಒಬ್ರು ಕಬ್ಬು ಹಾಕಿರಿ, ಒಬ್ರು ಮೆಣಸಿಕಾಯಿ ಹಾಕಿರಿ, ಒಬ್ರು ಮತ್ತಿನ್ನೇನೋ ಹಾಕಿರಿ, ಜೋಳ, ಭತ್ತ ಏನೇನೋ ಹಾಕಿರಿ, ರಾಗಿ. ನೀವು ಅವೆಲ್ಲ ಹಾಕಿದ್ಮೇಲೆ ನಿಮ್ ಕೈಯಾಗಿ ಏನದ, ನೀರ್ ಬಿಡೋದದ. ನೀವು ಬಿಡೋ ನೀರೇನು ಬೇರೆ ಬೇರೆ ಬಿಡ್ತೀರಿ, ಒಂದೇ ತರ ನೀರ್ ಬಿಡ್ತೀರಿ. ಕಬ್ಬಿಗೊಂದು ನೀರು ಸಿಹಿ ನೀರು ಬಿಟ್ಟಿರ, ಮೆಣಸಿನಕಾಯಿಗೆ ಏನು ಎಂತ ನೀರು ಬಿಟ್ಟಿರಿ, ಖಾರದ ನೀರು ಬಿಟ್ಟಿರ, ನಿಂಬಿಕಾಯಿ ಹುಳಿ ನೀರು ಬಿಟ್ಟಿರ, ಏನಾರ ಎಲ್ಲ ಒಂದೇ ನೀರು, ನೀರು ಒಂದೇ ಅದ. ಹಂಗ ಚೇತನ ಏನದ, ಒಂದೇ ಚೇತನ, ನೆಲ ಒಂದೇ, ಜಲ ಒಂದೇ, ಆಕಾಶ ಒಂದೇ. ಅದು ಏನ್ ಮಾಡ್ತದ, ಈ ಪ್ರಕೃತಿ ಒಳಗೆ ಕೆಲವೊಂದು ಬೀಜಗಳು ಅಂದ್ರೆ ದ್ರವ್ಯಗಳು ಅಂತದವು. ಆ ದ್ರವ್ಯಗಳ ಜೊತೆಗೆ ಸೇರಿ ಅದು ಬೇರೆ ಬೇರೆ ರುಚಿ ವಾಸನೆಗಳನ್ನೆಲ್ಲ ತೋರಿಸ್ತದೆ. ರೂಪ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ವ್ಯತ್ಯಾಸ ಆಗ್ತದ ಆ ದ್ರವ್ಯಗಳ ಜೊತೆಗೆ ಸೇರಿ. ಅದಕ್ಕೆ ಅಕ್ಕಮಹಾದೇವಿ ವಚನ ಈಳೆ ಅಂದ್ರೆ ಕಬ್ಬು, ನಿಂಬೆ, ಮಾವು, ಮಾದಲಕ್ಕೆ ಇವೆಲ್ಲ ಹುಳಿ ನೀರು ಯಾರ್ಯಾರದಿರಪ್ಪ, ಇವೆಲ್ಲ ಹುಳಿ ಹುಳಿ ಇರ್ತಾವಲ್ಲ, ನಿಂಬೆಕಾಯಿ, ಮಾವಿನಕಾಯಿ ಹಸಿ ಇದ್ದಾಗ, ಮಾದಲ, ಈಳೆ ಇವೆಲ್ಲನೂ ಏನದವ, ಇವು ಹುಳಿ ಹುಳಿ ಬರ್ತಾವ, ಇವಕ್ಕೇನು ಹುಳಿ ನೀರು ಬಿಟ್ಟಿರೇನಪ್ಪ ಅಂತ ಕೇಳ್ತಾಳೆ. ಕಬ್ಬು, ಬಾಳೆ, ಹಲಸು, ನಾರಿವಾಳ ಅಂದ್ರೆ ತೆಂಗಿನಕಾಯಿ, ಇವು ಎಷ್ಟು ಚಲೋ ರುಚಿ ರುಚಿ ಇರ್ತಾವ. ಇವಕ್ಕ ನೀರ ಸಿಹಿ ನೀರು ಎರೆದವರು ಯಾರು? ಅವಕ್ಕ ನಿಂಬೆಕಾಯಿಗೆ, ಮಾವಿನಕಾಯಿಗೆ
ಅವಕ್ಕ ಹುಳಿ ನೀರು ಎರೆದವ್ರು ಯಾರು? ಮತ್ತೆ ಕಳವೆ ರಾಜಾನ್ನ ಶಾಲ್ಯಾನ್ನ ಅಂತಂದ್ರೆ ಊಟ ಮಾಡ್ತಿರಲ್ಲ, ಹೋಗರದ ಊಟಕವ ನೆರೆದವ್ರು ಯಾರು? ಹೊಟ್ಟೆ ತುಂಬಿಸಂತದ ಒಂದು ಇನ್ನ ದೊಡ್ಡ ಪ್ರಮಾಣದಾಗ ಆಹಾರ ಸೇವನೆ ಮಾಡ್ತಿರಲ್ಲ, ಅಷ್ಟೊಂದು ನೀರು ಯಾರು ಕೊಟ್ಟರು? ಮರುಗ, ಮಲ್ಲಿಗೆ, ಪಚ್ಚೆ, ಮುಡಿವಾಳಕ್ಕೆ ಪರಿಮಳದ ಊಟಕವ ನೆರೆದವ್ರು ಯಾರು? ಎಷ್ಟು ಸುವಾಸನೆ ಇರುವಂತ ಹೂವುಗಳದವ, ಎಷ್ಟೋ ತರಕಾರಿಗಳದವ, ಆ ವಾಸನೆಗಳು ಅವಕ್ಕೆಲ್ಲ ಪರಿಮಳದ ಉದಕ ಯಾರಿರಿ? ಇಂಚಿ ಜಲವು ಒಂದೇ, ನೆಲವೂ ಒಂದೇ, ಆಕಾಶವೂ ಒಂದೇ. ಜಲ ಹಲವು, ಒಂದೇ ಜಲ ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಯ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯ ಏನ್ ಮಾಡ್ಯಾನ? ಹಲವು ಜಗಂಗಳ ಕೂಡಿ ಅವ ಬೇರೆ ಬೇರೆ ಇದ್ರಾಗ ಸೇರಿ ಕೂಡಿದ್ರೆ ಏನಾಯ್ತು ಅಂದವಕ್ಕೆ? ಕೂಡಿದ್ರೆ ಏನು? ಎಲ್ಲ ಕಡೆ ಇದ್ರೆ ಏನಾಯ್ತು? ಅನ್ನ ಬರಿಯೇ ಬೇರೆ, ನಾನೇ ಬೇರೆ. ಅವನು ಅಂತಃಕರಣದೊಳಗೆ ಒಪ್ಕೊಂಡು ಸಾಕ್ಷಿ ಚೇತನ ಅಂದ್ರೆ ಏನಾಯ್ತು? ರುಚಿಯೊಳಗೆ ಸೇರ್ಕೊಂಡು ರುಚಿ ಉಭಯತ ಚೇತನ ಅಂದ್ಕೊಂಡ್ರೆ ಏನಾಯ್ತು? ಮತ್ತ ಎದ್ರಾಗರೆ ಏನೇನರೆ ಆದ್ರೆ ಎದಕ್ಕೆ ತೊಂದ್ರೆ ಏನಿಲ್ಲ. ಅವ ಎಲ್ಲಿದ್ರು ತಾನು ಹೆಂಗಿರ್ಬೇಕು ಹಂಗದನ. ತಾನು ಸತ್ತಿತ್ತಾನಂದ ನಿತ್ಯ ಪರಿಪೂರ್ಣವಾಗಿ ಎಲ್ಲಾ ಕಡೆ ಅದನ. ಘಟಾಕಾಶ, ಘಟದೊಳಗ ಏನಾಗ್ತದ? ಹೊರಗ ಘಟ ಅದ, ಒಳಗ ಮನಿ ಅದಲ್ಲ, ಮನಿಯೊಳಗ ಮಠಾಕಾಶ. ಹೊರಗಿಂದ ಗಡಿಗೆ ತಂದು ಒಳಗಿಟ್ರಿ ಅಂತಂದ್ರೆ ಏನಾಯ್ತು? ಆ ಮಠಾಕಾಶದ ಒಂದು ಭಾಗನೇ ಘಟಾಕಾಶ. ಆ ಘಟದೊಳಗಿರೋ ಆಕಾಶ ಮಠಾಕಾಶನು ಹೌದಾ ಅಲ್ಲ? ಗಡಿಗೆ ಹೊರಗಿದ್ದಾಗ ಏನಾಯ್ತು? ಗಡಿಗೆ ಒಳಗಿನ ಆಕಾಶ ಮಹಾಕಾಶ ಮತ್ತು ಘಟಾಕಾಶ. ಮಹಾಕಾಶವೇ ಘಟದೊಳಗೆ ಸೇರಿ ಏನಾಯ್ತು? ಘಟಾಕಾಶ ಅನಿಸ್ಬೋದು. ಗಡಿಗೆ ಹೊರಗಿದ್ದಾಗ, ಮಹಾಕಾಶದಲ್ಲಿ ಇದ್ದಾಗ ಗಡಿಗೆ, ಆ ಗಡಿಗೆ ಒಳಗಿನ ಆಕಾಶವನ್ನು ಮಹಾಕಾಶ ಹೌದಾ ಅಲ್ಲ? ಘಟಾಕಾಶ ಅಷ್ಟೇ ಅಲ್ಲ, ಮಹಾಕಾಶಕ್ಕೆ ಸಂಬಂಧ ಇಲ್ಲ ಏನೋ ಅಷ್ಟೇ. ಮಹಾಕಾಶನೇ ಗಡಿಗೆ ಒಳಗೆ ಒಪ್ಕೊಂಡು ಮನಿ ಹೊರಗಿಟ್ಟಾಗ ಮಹಾಕಾಶನೇ ಗಡಿಗೆ ಒಳಗಿದ್ದು ಅದು ಘಟಾಕಾಶ ಅನಿಸ್ಕೊಂಡದ ಇಲ್ಲ? ಮತ್ತ ಗಡಿಗೆ ಒಳಗೆ ತಗೊಂಡ್ಬಂದವ್ರಪ್ಪ, ಒಳಗೆ ತಂದಿಟ್ರಿ. ಒಳಗೆ ತಂದಿಟ್ಟ ಮೇಲೆ ಒಳಗೆ ಎಂತದ? ಮಠಾಕಾಶದ. ಆ ಮಠಾಕಾಶದ ಒಳಗಿದ್ದ ಗಡಿಗೆ ಏನದಲ್ಲ, ಆ ಗಡಿಗೆ ಒಳಗಿಂದು ಆಕಾಶ ಏನದಲ್ಲ, ಆ ಮಠಾಕಾಶ ಹೌದಾ ಅಲ್ಲ? ಅದು ಒಂದು ಗಡಿಗೆ ಹೊರಗದ ಅನ್ಕೊಳ್ರಿ, ಒಂದು ಗಡಿಗೆ ಒಳಗದ. ಆ ಒಂದು ಗಡಿಗೆ ಹೊರಗಿದ್ದದ್ದೇನದ? ಮಹಾಕಾಶದ ಕೆಳಗದ. ಒಳಗ ಇರೋದು ಯಾವುದು? ಮಠಾಕಾಶ. ಮಠಾಕಾಶದೊಳಗೊಂದು ಗಡಿಗೆ ಅದ ಅಂತ ತಿಳ್ಕೊಂಡ್ರಿ ಅಂತಂದ್ರ ಹೊರಗಿರೋ ಗಡಿಗೆ ಒಳಗ ಆಕಾಶದ ಅಲ್ಲ, ಅದು ಮಹಾಕಾಶ ಹೌದಾ ಅಲ್ಲ? ಏನ್ ಘಟಾಕಾಶ ಅಷ್ಟೇ ಅಲ್ಲ? ಮತ್ತ ಒಳಗೊಂದು ಗಡಿಗೆ ಅದಲ್ಲ, ಒಳಗಿರೋ ಗಡಿಗೆ ಅದು ಮಠಾಕಾಶನೇ ಒಳಗ ಘಟದೊಳಗೆ ಹೊಕ್ಕೊಂಡು ಘಟಾಕಾಶ ಅನ್ಸ್ಬೋದ. ಈಗೆಲ್ಲ ಕಲಿಸಿಬಿಡ್ರಿ. ಕಲಿಸಿದ ಮೇಲೆ ಏನಾಯ್ತು? ಘಟಾಕಾಶನೇ ಮಠಾಕಾಶ, ಮಠಾಕಾಶನೇ ಮಹಾಕಾಶ. ಆಕಾಶದಲ್ಲಿ ಭೇದ ಇಲ್ಲ. ಈ ಘಟ ಮಠಗಳ ಉಪಾಧಿ ಬಂದದ್ದು ಅದು ಬೇರೆ ಬೇರೆ ಅನಿಸ್ಕೊಳ್ಳುತ್ತೆ. ಈ ರೀತಿ ನಾವು ಚೇತನವನ್ನ ತಿಳ್ಕೋಬೇಕು. ನಮ್ಮ ದೃಷ್ಟಿಕೋನ ವಿಶಾಲ ಮಾಡ್ಕೋಬೇಕು. ಆ ಒಂದು ಉಪಾಧಿಗತವಾದಂತಹ ಉಭಯತ ಚೇತನವನ್ನ ನೋಡದ ಪರ್ಫೆಕ್ಟ್ ಮಾಡಿದ್ರು. ಆದ್ರ ಆ ಉಭಯತ ಚೇತನ ಅಷ್ಟೇ ಗಾತ್ರದ ಅಲ್ಲ, ಅದು ಬಹಳ ದೊಡ್ಡದ. ಮತ್ತ ಉಭಯತ ಚೇತನಗಳು ಎಲ್ಲೆಲ್ಲಿ ಅದಾವ ಅವೆಲ್ಲ ವೃತ್ತಿಯ ಮೂಲಕ ಒಂದು ಗೂಡಿ ಅಖಂಡವಾಗ್ತವ. ಅಖಂಡವಾಗಿ ಒಂದೇ ಒಂದು ಚೇತನ ಆಗ್ತದ ಅಂತ ಈ ರೀತಿ ತಿಳ್ಕೋಬೇಕು. ನೆಲ ಒಂದೇ,
ಊರು ದೇಶ ರಾಜ್ಯ ಅನ್ನೋವೇನದವ ಈ ಉಪಾಧಿಗಳು ಬಂದದ್ದಕ್ಕೆ ಅವು ಬೇರೆ ಬೇರೆ ಅನಿಸ್ಲಕತ್ತವ. ಕೆಲವೊಂದೇ ಸಿಹಿ ಹುಳಿ ಉಪ್ಪು ಒಗರು ಈ ರುಚಿಗಳಿದ್ದದಕ್ಕೆ ಅದೇ ನೀರು ಬೇರೆ ಬೇರೆ ಅನಿಸ್ಲಕತ್ತದ. ಆಕಾಶ ಒಂದೇ, ಆಕಾಶದಾಗ ಏನ್ ಭೇದ ಮಾಡಿರಿ? ಆಕಾಶದಾಗ ಭೇದ ಮಾಡಿರಿಲ್ರಿ? ಇಲ್ಲ. ಅದರ ಉಪಾಧಿ ಆಕಾಶದಲ್ಲಿ ಭೇದ ಮಾಡಿದ್ದು ಹೆಂಗ್ ಮಾಡಿರಿ? ಘಟಾಕಾಶ ಮಠಾಕಾಶ ಅದಾಯ್ತು. ಇನ್ನೇನ್ ಮಾಡಿರಿ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾಡಿರಿ. ಆ ಕಡೆ ಮಾರಿ ಮಾಡಿಕೊಂಡಿರ್ತೀರಿ, ಈ ಕಡೆ ಮಾರಿ ಮಾಡಿಕೊಂಡಿರ್ತೀರಿ. ಗಂಡು ನೋಡ್ಲಕ್ ಹೋದಾಗ ಹುಡುಗಿ ಕಡೆ ಮಾರಿ ಮಾಡಿಕೊಂಡಿರ್ತದ ಬಿಟ್ಟು ಆ ಹುಡುಗ ಉತ್ತರಕ್ಕೆ ಮಾರಿ ಮಾಡಿಕೊಂಡ್ರು ಪೂರ್ವಕ್ಕೆ ಹುಡುಗಿ ಕಡೆ ಮಾರಿ ಮಾಡಿಕೊಂಡಿರ್ತದ ಮುಖ್ಯ ಅದ. ಅದು ಬಿಟ್ಟಿಗೆ ಅವನು ಎಕಡೆ ಮಕ್ಕಳ ಮಾರಿ ಮಾಡಿಕೊಂಡಿರ್ತಿರ್ತಾರ, ಅದು ಒಂದ್ ಎಕಡೆ ಬಂದ್ಕೆ ಕೂತ್ ಎದ್ದೋಗ್ಬಿಡ್ತದ. ಆಮೇಲೆ ಆಯ್ತು ಎಲ್ಲ ಮುಗಿದ್ಮೇಲೆ ಹ್ಯಾಂಗಿತ್ತೆ ನಾನು ನೋಡೇ ಇಲ್ಲ, ನೀ ಈ ಕಡೆ ಮಾರಿ ಮಾಡಿಕೊಂಡ್ರೆ ತತ್ವಜ್ಞಾನದ ಪ್ರಕಾರ ಹಿಂಗ್ ಕೂತೀವಿ ನಾವು, ಏನು ಸರಿಯಾಗಿ ನೋಡ್ಲಿಕ್ಕೆ. ಇವೆಲ್ಲ ಉಪಾಧಿಗಳಿವೆಲ್ಲ ನಾವು ಮಾಡ್ಕೊಳ್ಳೋದು. ಆ ಹುಡುಗ ಹುಡುಗಿಗೆ ಎದರ ಬೇಡ ನೋಡ್ಲಕ್ ಹೋಗ್ಯಾನ, ದಿಕ್ಕು ನೋಡ್ಲಕ್ ಹೋಗ್ಯಾನ. ಇಂಥ ಹೇಳೋರಿಗೆ ಕರ್ಕೊಂಡು ಹೋಗ್ಬಾರ್ದು ನೋಡ್ರಿ. ಎಲ್ಲಿ ಅವ್ರಿಗೆ ಎಲ್ಲರೂ ಕರ್ಕೊಂಡು ಹೋದ್ರೆ ಅಂತ ಅವ್ರ ಕೆಲಸನೇ ಕೆಡಿಸ್ಬಿಡ್ತಾರ. ಅವ್ರಿಗೆ ಅಲ್ಲೇ ಮನೆಗೆ ಬಿಟ್ಬಿಡೋದು, ಇಲ್ಲ ಇರಪ್ಪ ನಾವು ಯಾವ ಉದ್ದೇಶಕ್ಕೆ ಹೋಗಿರ್ತೀವಿ ಆ ಉದ್ದೇಶನೇ ಕೆಡಿಸ್ಬಿಡ್ತಾರ. ಎಂತೆಂತ ಶ್ರೀಗಂಧಗಳು ಹಾಳು ಮಾಡಿಬಿಡ್ತಾರ. ಅವು ಒಳಗ್ ಪಂಚಾಂಗ ನೋಡಿಬಿಡ್ತಾರ. ನೋಡಿ ಗಣ ಇಲ್ಲ, ಗುಣ ಇಲ್ಲ, ಅದು ಅದ ಇದು ಅಂತ ಹೇಳಿ ಹೊಲಸಿ ಹಬ್ಬಿಸ್ಬಿಡ್ತಾರ ನೋಡ್ರಿ. ಅವೆಲ್ಲ ಕ್ಯಾನ್ಸಲ್ ಆಗಿ ಲಾಸ್ಟಿಗೆ ಅವ್ರಿಗೆ ನಂಬಿದವ್ರ ಕಡೆಗೆ ಎಣ್ಣೆ ಕಾಣ್ಲಾರ್ದಂಗ ಆಗಿ ಹೋಗ್ಬಿಡ್ತಾರ. ಅವ್ರನ್ನ ಮಾತ್ರ ಎಲ್ಲಿ ಕರ್ಕೊಂಡು ಹೋಗೋದು ನೋಡ್ರಿ. ಇರ್ಲಿ ಇಲ್ಲೇ ಇರ್ರಿ, ನೀವು ಹಿಂಗೆ ಹೇಳ್ತಾರೆ. ಯಾರೇ ನಿಮ್ಗೆ ನಂಬಿ ಬಂದು ಕೇಳಿರ್ತಾರ ಅವ್ರಿಗೆ ಹೇಳ್ರಿ, ಅವರು ಹೊಟ್ಟೆ ಹುಟ್ಟಿದ ಕರ್ಮಕ್ಕೆ ಅವ್ರ ಮಕ್ಕಳು ಬಹಳ ಕಷ್ಟದಾಗ ಈಡಾಡ್ತಾರ. ಅವ್ರ ಮಕ್ಕಳಿಗೆ ಭಯಂಕರ ನೋಡ್ತಿರ್ತಾರ. ಪ್ರತಿಯೊಂದು ದೋಷ ತೆಗೆದು ಬಿಡ್ತಾರೆ. ಎಲ್ಲದಕ್ಕೂ ಒಂದು ದೋಷ ತೆಗೆದು ವಲಸೆ ಬಿಡ್ತಾರೆ. ಅದಕ್ಕೆ ನಮ್ಮ ಜೀವನದ ಮುಖ್ಯ ಗುರಿ ಏನದ ಅದನ್ನು ಮಾಡ್ಕೊತ ಹೋಗುತ್ತೆ ಹೊರತು ಇಂಥ ಕೆಲಸಗಳು ಉಪಾಧಿಗತವಾದಂಥ ಕೆಲಸಗಳು ಮಾಡಿಸುತ್ತ ಹೋಗಬಾರ್ದು. ಬ್ರಹ್ಮಚೇತನವನ್ನ ನೋಡಿದ್ರೆ ಎಲ್ಲಿ ಬೇಕು ಎಲ್ಲ ಕಡೆ ಅವನೇ ತುಂಬಿ ತುಳುಕ್ಲಕತ್ತ. ಅವನೇ ತುಂಬಿ ತುಳುಕ್ಲಕತ್ತ. ದೊಡ್ಡ 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 ಬಿಲ್ಡಿಂಗ್ಗಳಾಗ ಜಗ್ಗಿ ಮಂದಿ ಇರ್ತಾರ. ಅಷ್ಟೊಂದು ಮಂದಿ ಏನ್ ಮಾಡ್ತಾರ, ಒಬ್ಬ ಯಾವನ ಕೆಟ್ಟ ಹುಳ ಮನೆಗೆ ಬರ್ತಾನ. ಯಾವಾಗ ಒಂದ್ ಅವ್ರ ಕೆಟ್ಟ ಟೈಮಿಗೆ ಬಂದು ಬಿಡ್ತಾನ. ಬಂದ ಮೇಲೆ ಏನ್ರಿ ಗೇಟ್ ಈ ಕಡೆ ಇರಬಾರ್ದು, ಕಿಟಕಿ ಆ ಕಡೆ ಇರಬಾರ್ದು, ಬಾಗ್ಲ ಆ ಕಡೆ ಇರಬಾರ್ದು, ಅಡಿಗೆ ಮನೆ ಈ ಕಡೆ ಇರಬಾರ್ದು ಅಂತ ಏನೋ ಹೇಳ್ಬಿಡ್ತಾನ. ಹೌದು ನೋಡು, ಚಂದ ಆರಾಮಿದ್ದವ್ರೆ, ಏನು ನಮ್ಮ ಮನೆ ಏಳಿಗೆನೇ ಆಗವಲ್ದು. ಚಂದ ಬದುಕಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಳಿಸ್ಕೊಂಡು ಆರಾಮೇ ಅದಾರ. ಏನು ಏಳಿಗೆನೇ ಇಲ್ರಿ, ಎದಕ್ಕಂದಿದ್ದೆವು ನೀವು ಹೇಳಿದ ಖರೆ ಅದಕ್ಕೆ. ಓಸು ಮಂದಿ ಹೊರಗೆ ಹೋಗಿ 2-3 ಮನೆಯಾಗ ಬಾಡಿಗೆ ಇರ್ತಾರೆ. ಓಸು ಮಂದಿಗೆ ಹಿಡಿದಷ್ಟು ದೊಡ್ಡ ಮನೆ ಎಲ್ಲಿರ್ತಾವ. ಬಾಡಿಗೆ ಇದ್ದು ಆ ಮನೆ ಎಲ್ಲ ಗಾಳಿ ಕಿತ್ತಿ, ಕಿಟಕಿ ಕಿತ್ತಿ, ಬಾಗಿಲು ಕಿತ್ತಿ ಏನ್ ಮಾಡಿದ್ರೆ ಏನಾಯ್ತು? ಮನೆ ಸುಧಾರಣೆ ಆಗಿರ್ಬೋದು, ಮನಸ್ಸು ಸುಧಾರಣೆ ಆಗ್ಬೇಕಲ್ಲ. ಮತ್ತೆ ಬಂದ್ಮೇಲೆ ಅದಕ್ಕಿಂತ ಇನ್ನ ಇಟ್ಟು ಜಗಳಾಡಿ ಇನ್ನ ಇಟ್ಟು ಗುದ್ದಾಡ್ತಾರ. ಹಿಂಗಾಗಿ ನಾವು ಅಖಂಡ ಬ್ರಹ್ಮನ ಕಡೆ ಯಾರು ಲಕ್ಷ್ಯ ಕೊಡ್ತಾರ ಅವರಿಗೆ ಇವು ಯಾವ ಉಪಾಧಿಗಳು ಸಂಬಂಧ ಬೀಳಂಗಿಲ್ಲ. ಆ ರೀತಿ ನಮ್ಮೊಳಗ ಒಂದು ಶಕ್ತಿ ಬರ್ಬೇಕು. ಆ ಶಕ್ತಿ ಬೆಳೆಸ್ಕೋಬೇಕು ಒಳಗೆ. ಇಂಥವೆಲ್ಲ ಏನ್ ಹೇಳ್ತಾರಲ್ಲ, ಶಕುನಗಳು ಅಪಶಕುನಗಳು, ಏನು ವಾರ ತಿಥಿ ನಕ್ಷತ್ರ ಯೋಗ ಕರಣ ಅಂತ ಪಂಚಾಂಗಗಳವಲ್ಲ, 5ಕ್ಕೆ ಏನ್ ಮಾಡ್ಯಾರ? 10 ಮಾಡ್ಯಾರ ಇವರು ಉಪಾಧಿಗಳು. ಶುಭವಾರ ಅಶುಭವಾರ, ಶುಭ ತಿಥಿ ಅಶುಭ ತಿಥಿ, ಶುಭ ನಕ್ಷತ್ರ ಅಶುಭ ನಕ್ಷತ್ರ, ಶುಭ ಯೋಗ ಅಶುಭ ಯೋಗ, ಶುಭ ಕರಣ ಅಶುಭ ಕರಣ, 5 10 ಮಾಡಿರ್ಕೊಟ್ಟಿ. ಪ್ರತಿನಿತ್ಯ ಒಂದಿಲ್ಲ ಒಂದ್ ಏನಾರ ಇದ್ದೇ ಇರ್ತಾವ. ಅದ್ರೊಳಗೆ ಶುಭ ಯಾವುದು ಅಶುಭ ಯಾವುದು ನೋಡಿ ನೋಡಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಇವುಗಳನ್ನೆಲ್ಲ ಸ್ವಲ್ಪ
ಬ್ರಹ್ಮನ ಒಂದು ಪರಿಗಣನೆಯಲ್ಲಿ ಇದ್ದೇವಂತಂದ್ರೆ ಇವ್ಯಾವು ನಮಗ ಬಾಧೆ ಮಾಡಂಗಿಲ್ಲ. ಆ ಒಂದು ಆತ್ಮಸ್ಥೈರ್ಯ ಒಳಗ ಬೆಳೆಸ್ಕೋಬೇಕು. ಈಗ ನಿನ್ನೆ ಹೇಳಿದ ಸರ್ಕಸ್ ಬೇಕಾದಷ್ಟು ಹೇಳಿವಿ. ಈಗ ಇಲ್ಲಿ ಏನಾಗ್ಯದಂತಾರ, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿನೇ ಅಧಿಷ್ಠಾನವಾಗಿದೆ. ಈಗ ನಿಮ್ಮ ಒಳಗ ಅಂತಃಕರಣ ಉಪಯುಕ್ತ ಚೇತನನು ಅದೇ ಸಾಕ್ಷಿನೇ ಅದ, ಮತ್ತ ಹೊರಗೆ ಬಂದಿರೋ ಉಪಯುಕ್ತ ಚೇತನನು ಅದೇ ಸಾಕ್ಷಿನೇ ಅದ, ಮತ್ತ ರಜ್ಜುವಿನೊಳಗಿರೋ ಉಪಯುಕ್ತ ಚೇತನನು ಅದೇ ಸಾಕ್ಷಿನ. ಸಾಕ್ಷಿ ಒಳಗೆ ಏನು ವ್ಯತ್ಯಾಸ ಇಲ್ಲ. ಅವು ದೇಶ ಭೇದ ಇದ್ದದ್ದಕ್ಕ ಒಂದೊಂದು ಹೆಸರು ಕೊಟ್ಟಾರ ಶಾಸ್ತ್ರೀಯವಾಗಿ. ಆದ್ರ ದೇಶ ಭೇದ, ಕಾಲ ಭೇದ ಹಿಂಗೆಲ್ಲ ಇದ್ದದಕ್ಕೆ ಅವಕ್ಕ ಏನ್ ಕೊಟ್ಟಿರ್ತಾರ, ಒಂದೊಂದು ಹೆಸರು ಕೊಟ್ಟಿರ್ತಾರ. ನಿಜವಾಗಿ ಅವೆಲ್ಲ ವಸ್ತು ಒಂದೇ ಇರ್ತಾವ. ಒಂದೇ ನದಿ ಹರಿತಾ ಇರ್ತದೆ. ಅದು ಎಷ್ಟೋ ಊರುಗಳ ಮೂಲಕ, ರಾಜ್ಯಗಳ ಮೂಲಕ ಹರಿದು ಹೋಗ್ತಿರ್ತದೆ. ಕರ್ನಾಟಕದವ್ರು ಕಾವೇರಿ ನದಿ ನಮ್ಮದಂತ, ತಮಿಳುನಾಡಿನವರು ಅವ್ರ ದೇಶದ ಅವ್ರ ರಾಜ್ಯದಾಗ ಹರಿತದ, ಅವ್ರ ನಮ್ಮದಂತ. ಆ ನದಿಗೆ ಏನಾದ್ರು ಭೇದ ಅದ ಏನ್ರಿ? ಅಲ್ಲಿ ರಾಜ್ಯದಲ್ಲಿ ಭೇದ, ಜನರಲ್ಲಿ ಭೇದ, ಜನರ ಭಾವದಲ್ಲಿ ಭೇದ. ಆ ನದಿಗೆ ಏನಾರ ವ್ಯತ್ಯಾಸ ಅದ ಏನಲ್ಲಿ? ಏನು? ಹಂಗ ಹೆಸರು ಬೇರೆ ಬೇರೆ ಕೊಟ್ಟಾರ ಹೊರತು ಅಲ್ಲಿ ಮೂಲ ಚೇತನದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಅದನ್ನು ಒಂದು ಮಾಡೋದ್ರ ಸಲುವಾಗಿ ಒಂದು ಏನಿಟ್ಟಾರ, ಕಾಲ ಒಂದು ಇದು ಇಟ್ಟಾರ. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿ ಅಧಿಷ್ಠಾನವಾಗಿದೆ. ಇದಕ್ಕೆ ಹೆಂಗ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಒಳಗೆ ಉಂಟಾದ ಸರ್ಪದ ಜ್ಞಾನಕ್ಕೆ. ಸರ್ಪದ ಜ್ಞಾನ ಎಲ್ಲಿ ಉಂಟಾಗ್ಯದ್ರಿ? ಒಳಗದ ಹೊರಗದ. ಒಳಗೆ ಉಂಟಾದ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು? ಒಳಗೆ ಉಂಟಾದ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವುದು? ರಜ್ಜು ಉಪಯುಕ್ತ ಚೇತನ. ಸರ್ಪದ ಜ್ಞಾನಕ್ಕೆ, ಒಳಗೆ ಉಂಟಾದ ಸರ್ಪದ ಜ್ಞಾನಕ್ಕ ಒಳಗೆ ಉಂಟಾದ ಸರ್ಪದ ಜ್ಞಾನಕ್ಕೆ ಒಳಗೆ ಇರುವ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಧಿಷ್ಠಾನವಾಗಿದೆ. ಆದರೆ ಹೊರಗೆ ಇದ್ದ ರಜ್ಜು ಉಪಯುಕ್ತ ಚೇತನವು ಒಳಗಿರುವ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾಗುತ್ತಿಲ್ಲ. ಇದು ಶಂಕೆ ನಂಬರ್ 1. ಗುರುಗಳ ನೀವು ಹೇಳಿರ್ತಾರೆ ಸಾಕ್ಷಿ ಎಲ್ಲ ಒಂದೇ ಅಂತ. ಆದ್ರ ಒಳಗ ಹೊರಗ ಅಂತ ಎರಡು ಆದಲ್ಲ. ಈ ಒಳಗ ಹೊರಗ ಅನ್ನೋ ಈ ಭೇದದಿಂದ ಇಂಟರ್ನಲ್ ಎಕ್ಸ್ಟರ್ನಲ್ ಇದ್ದದ್ದಕ್ಕೆ ನಮಗೇನಾಗ್ಲಿಕ್ಕತ್ತದ, ಒಳಗೆ ಉಂಟಾದ ಸರ್ಪದ ಜ್ಞಾನಕ್ಕೆ ಒಳಗೆ ಇರುವ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಇದು ಒಪ್ಪುತ್ತೀವಿ, ಸರಿ. ಆದರೆ ಹೊರಗೆ ಇದ್ದ ರಜ್ಜು ಉಪಯುಕ್ತ ಚೇತನವು ಒಳಗಿರುವ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಆಗುವುದಿಲ್ಲ. ಹೆಂಗಾಗ್ತದ? ಇದು ತಿಳಿತಾ ಇಲ್ಲ ನಮಗ. ಇನ್ನ ಸಂಖ್ಯೆ ನಂಬರ್ 2 ಏನಂತಾನ, ಹೊರಗೆ ಇರುವ ಸರ್ಪಕ್ಕೆ ಯಾವುದು ಅಧಿಷ್ಠಾನ ಅದ? ಸರ್ಪಕ್ಕೆ ಅಧಿಷ್ಠಾನ ಯಾವುದು? ಹೊರಗೆ ಸರ್ಪ ಅದಲ್ರಿ, ಅದಕ್ಕೆ ಅಧಿಷ್ಠಾನ ಯಾವುದು? ರಜ್ಜು ಉಪಯುಕ್ತ ಚೇತನ. ಅದಕ್ಕೆ ಹೊರಗೆ ಇರುವ ಸರ್ಪಕ್ಕೆ ಹೊರಗೆ ಇರುವ ರಜ್ಜು ಉಪಯುಕ್ತ ಚೇತನವೇ ಅಧಿಷ್ಠಾನವಾಗಿದೆ. ಇದು ಒಪ್ಪುತ್ತೇವೆ. ಆದರೆ ಒಳಗೆ ಇದ್ದ ಸಾಕ್ಷಿ ಚೇತನವು ಹೊರಗೆ ಇರುವ ಸರ್ಪಕ್ಕೆ ಅಧಿಷ್ಠಾನವಾಗುತ್ತಿಲ್ಲ. ಒಂದೇ ಅಂತೀರಿ ಕಡೆ, ಇದು ಒಳಗ ಹೊರಗ ಅದಲ್ಲ. ಹೀಗಾಗಿ ಒಳಗಿನ ಚೇತನ ಹೊರಗಿನ ಸರ್ಪಕ್ಕೆ ಅಧಿಷ್ಠಾನ ಆಗ್ತಾ ಇಲ್ಲ, ಹೊರಗಿನ ಚೇತನ ಒಳಗಿರುವ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಆಗ್ತಾ ಇಲ್ಲ. ಇದನ್ನ ನಮಗ ಸ್ವಲ್ಪ ತಿಳಿಸಿ ಹೇಳ್ರಿ ಅಂತ ಶಿಷ್ಯನ 2 ಪ್ರಶ್ನೆಗಳಿವು. ಯದ್ಯತಿ ಅಂತಿದ್ದ ಪ್ರಶ್ನೆ. ಗುರುಗಳು ಏನ್ ಮಾಡ್ಯಾರ, ಸಮಾಧಾನ ಹೇಳಕತ್ತಾರ. ಯದ್ಯತಿ ಏನು? ಜ್ಞಾನ ಶುದ್ಧ ಬ್ರಹ್ಮಚೇತನ ಅಂತ ಒಂದೇ ಅದಪ್ಪ, ಅಖಂಡ ಚೇತನ ಅದ. ಅದು ಏನಾಗ್ಯದ, 2 ಭಾಗ ಆಗ್ಯದ. ದೇಶ ಭೇದ ಇದ್ದ ಕಾರಣ ಒಂದ್ ಕಡೆ ಏನಾಗ್ಯದ, ಸಾಕ್ಷಿ ಚೇತನ ಆಗ್ಯದ, ಇನ್ನೊಂದ್ ಕಡೆ ರಜ್ಜು ಉಪಯುಕ್ತ ಚೇತನ ಆಗ್ಯದ.
ಆ ಸಾಕ್ಷಿ ಚೇತನದೊಳಗ ಏನಾಗ್ಯದ, ಅದು ಬಿಂಬ. ಸಾಕ್ಷಿ ಚೇತನ ಇದು ಬಿಂಬ. ಈ ಕಡೆ ರಜ್ಜು ಉಪಯುಕ್ತ ಚೇತನನು ಬಿಂಬ. ಆ ಬಿಂಬದೊಳಗೆ ಏನಾಗ್ಯದ, ಅಂತಃಕರಣ ಅನ್ನೋದು ಪ್ರತಿಬಿಂಬ. ರಜ್ಜು ಅನ್ನೋದು ಪ್ರತಿಬಿಂಬ. ಹೌದಾ ಇಲ್ಲ? ಸಾಕ್ಷಿ ಚೇತನ ಬಿಂಬ, ಅಂತಃಕರಣ ಅನ್ನೋದು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಇರ್ಬೇಕಾದ್ರೆ ಅಲ್ಲಿ ಒಂದು ಏನಾರು ಬೇಕಲ್ಲ. ಬಿಂಬದ ಪ್ರತಿಬಿಂಬ ಬೀಳ್ಬೇಕಾದ್ರೆ ಏನಾರು ಬೇಕಲ್ರಿ? ಬಿಂಬ ನಿಮ್ಮ ಬಿಂಬ ಆಗಿರಿ ನೀವು, ನಿಮ್ಮ ಪ್ರತಿಬಿಂಬ ನೋಡ್ಕೋಬೇಕಾದ್ರೆ ಇನ್ನ ಒಂದು ಏನಾರು ಬೇಕಲ್ಲ. ಮತ್ತ ಯಾವ ಕನ್ನಡಿ ಅಂತಂದ್ರ ಈ ಸಾಕ್ಷಿ ಚೇತನ ಅಂತಃಕರಣ ಇದ್ದಲ್ಲಿ ಇದಕ್ಕೇನಂತಾರ, ಅವಿದ್ಯೆ ಕನ್ನಡಿ. ಅವಿದ್ಯೆ ಕನ್ನಡಿ. ಈ ಕನ್ನಡಿ ಇದ್ದದಕ್ಕ ಏನಾಗ್ಲಕತ್ತದ, ಅವಿದ್ಯೆ ಇದ್ದದಕ್ಕೆ ಏನಾಗ್ಲಕತ್ತದ, ಸಾಕ್ಷಿ ಚೇತನದ ಬಿಂಬ ಅಂತಃಕರಣಗಳು ಪ್ರತಿಬಿಂಬ ಆಗಿ ಮುಂದ ಅದು ಬೆಳಕು ಇಲ್ಲದಕ್ಕೆ ಏನಾಗ್ಯದ, ಸರ್ಪದ ಜ್ಞಾನ ಆಗಿ ಕೂತ್ಬಿಟ್ಟದ. ಬೆಳಕಿಲ್ಲದಕ್ಕ ಇಲ್ಲಿ ರಜ್ಜು ಉಪಯುಕ್ತ ಚೇತನದ ಪ್ರತಿಬಿಂಬ ರಜ್ಜು ಆಗಿ ಅದು ಏನಾಗಿದೆ, ಬೆಳಕಿಲ್ಲದ ಸರ್ಪ ಆಗಿ ತೋರ್ಲಕತ್ತದ ಅಷ್ಟೇ ಹೊರತು ಸರ್ಪದ ಜ್ಞಾನದ ಹಿಂದ ಅಂತಃಕರಣ ಅದ, ಅಂತಃಕರಣದಿಂದ ಸಾಕ್ಷಿ ಚೇತನ ಅದ, ಮತ್ತೆ ಸರ್ಪದ ಹಿಂದ ರಜ್ಜು ಅದ, ರಜ್ಜುವಿನಿಂದ ರಜ್ಜು ಉಪಯುಕ್ತ ಚೇತನ ಅದ. ಈ ಸಾಕ್ಷಿ ಚೇತನ ಮತ್ತು ರಜ್ಜು ಉಪಯುಕ್ತ ಚೇತನ ಎರಡಕ್ಕೂ ಸಾಮಾನ್ಯ ಏನದ, ಶುದ್ಧ ಬ್ರಹ್ಮ ಚೇತನನೇ ಆಗ್ತದೆ. ಎರಡಕ್ಕೂ ಒಂದೇ ಕನೆಕ್ಷನ್. ಶುದ್ಧ ಬ್ರಹ್ಮ ಚೇತನದಿಂದಲೇ ಸಾಕ್ಷಿ ಚೇತನ ಮತ್ತು ರಜ್ಜು ಚೇತನ ಇದು ಆದ. ಅದಕ್ಕೆ ಅವನು ಉದಾಹರಣೆ ಏನ್ ಕೊಡ್ತಾನ, ಕುಡಿಯೋ ನೀರು, ಕೈ ತೊಳ್ಕೊಳ್ಳೋ ನೀರು, ಮ್ಯಾಲ ಸಿಂಟೆಕ್ಸ್ ಟ್ಯಾಂಕ್ ಒಂದೇ ಆದ ಅಂತೇಳಿ ಉದಾಹರಣೆ ಕೊಟ್ಟು, ಒಂದೇ ಚೇತನ ಅನೇಕ ರೀತಿಯಲ್ಲಿ ಅದು ತೋರ್ತಾ ಇರ್ತದೆ ಅಂತ ಹೇಳಿ. ಅದಕ್ಕೆ ಇವೆರಡರ ಮಧ್ಯೆ ಇಲ್ಲಿ ಏನ್ ಕೆಲಸ ಮಾಡ್ಲಿಕ್ಕತ್ತದ, ಒಂದು ವೃತ್ತಿ ಕೆಲಸ ಮಾಡ್ಲಿಕ್ಕತ್ತದ. ಈಗ ಅಂತಃಕರಣದಲ್ಲಿ ಏನದ ರೀ, ಅಂತಃಕರಣದೊಳಗೆ ಏನದ, ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಚೇತನ ಅದ. ಮತ್ತೆ ವೃತ್ತಿ ಒಳಗೇನದ, ಅದು ಅಂತಃಕರಣ ಹೊರಗೆ ಬಂದದಲ್ಲ, ಹೊರಗೆ ಬಂದು ವೃತ್ತಿ ಅನಿಸ್ಕೊಳಕತ್ತದ. ಆ ವೃತ್ತಿ ಒಳಗೇನದ, ವೃತ್ತಿ ಉಪಯುಕ್ತ ಚೇತನ ಅದ. ಮತ್ತೆ ರಜ್ಜು ಅದಲ್ಲ, ರಜ್ಜುವಿನೊಳಗೆ ಏನದ, ರಜ್ಜು ಉಪಯುಕ್ತ ಚೇತನ ಅದ. ಮೂರು ಉಪಯುಕ್ತ ಚೇತನಗಳದಾವ ಇಲ್ಲ ಇಲ್ಲಿ. ಅಂತಃಕರಣದೊಳಗ ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಒಳಗ ವೃತ್ತಿ ಉಪಯುಕ್ತ ಚೇತನ, ರಜ್ಜುವಿನೊಳಗ ರಜ್ಜು ಉಪಯುಕ್ತ ಚೇತನ. ಆ ರಜ್ಜು ಒಳಗಿರೋ ಚೇತನ ಮತ್ತು ಅಂತಃಕರಣದೊಳಗಿರೋ ಚೇತನ ದೇಶ ಭೇದ ಇರುವ ಕಾರಣ ಅವೆರಡೂ ತಂಪಾಡಿ ತಾವಿರ್ತಾವ. ಅವೆರಡು ಒಂದಾಗಿರಂಗಿಲ್ಲ. ಯಾವಾಗ ಒಂದಾಗ್ತವ ಅಂದ್ರೆ ವೃತ್ತಿ ಹೋಗಿ ಅದರ ಸಂಪರ್ಕ ಹೊಂದುತ್ತದಲ್ಲ, ಆವಾಗ ಅದು ಒಂದಾಗ್ತವೆ. ಅದಕ್ಕೆ ಇಲ್ಲಿ ನಮ್ಮ ರಿಸರ್ಚ್ ಎಲ್ಲಿ ನಡಿಬೇಕಂತಂದ್ರೆ ವೃತ್ತಿ ಉಪಯುಕ್ತ ಚೇತನದಿಂದ ಕೆಲಸ ಆಗಬೇಕಾಗಿದೆ. ವೃತ್ತಿ ಉಪಯುಕ್ತ ಚೇತನ, ಈ ವೃತ್ತಿ ಉಪಯುಕ್ತ ಚೇತನ ಏನದಲ್ಲ, ಅದ್ರೊಳಗೆ ಒಂದು ಏನದ ಅಂತ ಹೇಳ್ತಾರ ಅವರು, ಅಂತಃಕರಣದೊಳಗೆ ಅವಿದ್ಯೆ ಅದ ಇಲ್ರಿ. ಅದು ಏನ್ ಮಾಡಕತ್ತದೆ, ನಿಮ್ಮ ಅಂತಃಕರಣದೊಳಗಿನ ಅವಿದ್ಯೆ ಏನ್ ಮಾಡಕತ್ತದೆ, ಅದು ಏನ್ ಮಾಡ್ಲಕತ್ತದ? ಅವಿದ್ಯೆ ನಿಮ್ಮ ಅಂತಃಕರಣದೊಳಗಿಂದ ಅವಿದ್ಯೆ ಏನ್ ಮಾಡ್ಲಕತ್ತದ, ಅದು ಏನ್ ಮಾಡ್ತದ? ಈಗ ನಿಮ್ಮ ಮನಿ ಒಳಗ ಕತ್ತಲದ, ಆ ಕತ್ತಲ ಏನ್ ಮಾಡ್ಲಕತ್ತದ? ಮನಿ ಮತ್ತು ಮನಿ ಒಳಗಿನ ವಸ್ತುಗಳು ಗುರುತು ತಿಳಿಯಾದಂಗೆ ಮಾಡಿರ್ತಾವ, ಹೌದಿಲ್ಲ? ಅವಿದ್ಯೆ ಎಲ್ಲೆಲ್ಲಿರ್ತದ ಅದನ್ನ ತಿಳ್ಕೋಬೇಕು. ಅಂತಃಕರಣದೊಳಗೆ ಅವಿದ್ಯೆ ಅದ. ಅದು ಅವಿದ್ಯೆ ಏನ್ ಮಾಡಿದಪ್ಪ ಅಂತಂದ್ರ, ಆ ಅಂತಃಕರಣ ಆದಂತನೂ ಗೊತ್ತಾಗಲ್ದು, ಆ ಅಂತಃಕರಣದ ಉಪಯುಕ್ತ ಚೇತನ ಸಾಕ್ಷಿ ಆದಂತನೂ ಗೊತ್ತಾಗಲ್ದು. ಅವೆರಡನ್ನ ಮುಚ್ಚಿಟ್ಟು ಏನ್ ಮಾಡ್ಲಕತ್ತದ, ತನ್ನದೇ ಆದ ಒಂದು ಸಂಸಾರ ಭ್ರಮೆಯನ್ನು ತೋರ್ಸಕತ್ತ.
ಸರ್ಪದ ಭ್ರಮೆ. ನಾನು ನನ್ನದು ಅನ್ನೋದೇನದಲ್ಲ, ಇದು ಭ್ರಮೆ ತೋರಿಸ್ಲಕ್ಕತ್ತದ. ಈ ನಾನು ನನ್ನದು ಅನ್ನೋದ್ರ ಹಿಂದೆ ಅಂತಃಕರಣ ಆದತ್ತು ನಿಮಗೆ ಗೊತ್ತಿತ್ತ? ಆ ಅಂತಃಕರಣದ ಹಿಂದೊಂದು ಉಪಯುಕ್ತ ಚೇತನ ಸಾಕ್ಷಿ ಇತ್ತು ಅಂತ ಗೊತ್ತಿತ್ತ? ನಾನು ಅನ್ನೋದು ಬಿಟ್ಟರೆ ನಿಮ್ಗೇನು ಗೊತ್ತಿತ್ತ? ಇದಕ್ಕೆ ನಾನು ಅನ್ನೋದ್ರಿಂದ ಇವೆಲ್ಲ ಅಧಿಷ್ಠಾನಗಳು, ಕಲ್ಪಿತ ಅಧಿಷ್ಠಾನ ಮತ್ತ ನಿಜವಾದ ಅಧಿಷ್ಠಾನಗಳು ಇವೆಲ್ಲ ಇದ್ದದ್ದು ಗೊತ್ತಲ್ಲ? ಇಲ್ಲ. ಸದ್ಗುರುವಿನ ಉಪದೇಶದಿಂದ ಇದು ಗೊತ್ತಾಯ್ತು. ಹೌದಾ? ಇಲ್ಲ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಏನೇನು ಇದು ಅವಿದ್ಯೆ ಏನ್ ಕೆಲಸ? ಅವಿದ್ಯೆ ಅಂದ್ರೆ ಏನಿಲ್ಲ. ಅವಿದ್ಯೆ ಅಂದ್ರೆ ಅಜ್ಞಾನ, ಆವರಣ. ಇದೇ ಅವಿದ್ಯೆ. ಅದು ಏನ್ ಕೆಲಸ ಮಾಡ್ತದಂದ್ರ, ಅಂತಃಕರಣದೊಳಗಿದ್ದಾಗ ಅಂತಃಕರಣವನ್ನು ಮತ್ತು ಅಂತಃಕರಣ ಉಪಯುಕ್ತ ಚೇತನವನ್ನು ನಮಗೆ ಭಾನವಾಗದಂತೆ, ಅಂತಃಕರಣದ ಜ್ಞಾನವಾಗದಂತೆ, ಅಂತಃಕರಣ ಉಪಯುಕ್ತ ಚೇತನದ ಭಾನವಾಗದಂತೆ ಅದೇನ್ ಮಾಡಿಬಿಟ್ಟದ? ಆವರಣ ಮಾಡಿದ, ಮುಚ್ಚಾಕ್ಯದ. ಅದೇ ಹೊರಗೆ ಬರ್ತದ. ಹೊರಗೆ ಬಂದೇನಾಗ್ತದ? ಅಂತಃಕರಣ ಹೋಗಿ ವೃತ್ತಿ ಅನ್ನೋದು ಬರ್ತದ. ವೃತ್ತಿ ಒಳಗೂ ಅವಿದ್ಯೆ ಆದ ಇಲ್ಲ. ಒಳಗಿದ್ದದ್ದೇ ಹೊರಗೆ ಬರ್ತದಿಲ್ಲ. ಹೊರಗೆ ಬಂದ ಮೇಲೆ ಅದ್ರೊಳಗಿನ ಅವಿದ್ಯೆ ಏನ್ ಮಾಡ್ತದ? ಈಗ ಅಂತಃಕರಣದೊಳಗಿರುವ ಅವಿದ್ಯೆ ಏನ್ ಮಾಡ್ತದ? ಅಂತಃಕರಣವನ್ನು ಮತ್ತು ಅಂತಃಕರಣ ಉಪಯುಕ್ತ ಚೇತನವನ್ನು ನಮಗೆ ಗೊತ್ತಿರ್ಲಾರ್ದಂಗೆ ಆವರಣ ಮಾಡ್ತದೆ, ಗೊತ್ತಾಗ್ಲಾರ್ದಂಗೆ ಮುಚ್ಚಾಕ್ತದೆ, ಮುಚ್ಚಿರ್ತದೆ. ಅಂತಃಕರಣದ ಜ್ಞಾನ ಆಗ್ಲಾರ್ದಂಗ, ಅಂತಃಕರಣ ಉಪಯುಕ್ತ ಚೇತನದ ಭಾನ ಆಗ್ಲಾರ್ದಂಗ ಮಾಡಿ ನಮ್ಗೇನ್ ಮಾಡ್ತದ? ಸರ್ಪದ ಜ್ಞಾನ ಮಾಡಿ ಸುಖ ದುಃಖಾದಿಗಳನ್ನು ಉಂಟು ಮಾಡ್ತದೆ. ಅದೇ ರೀತಿ ಅದು ಹೊರಗೆ ಬಂದಾಗ ವೃತ್ತಿ ಅಂತೇನು ಅನಿಸ್ಕೊತದಲ್ಲ, ವೃತ್ತಿ ಅಂತೇನು ಅನಿಸ್ಕೊತದಲ್ಲ, ಹೊರಗೆ ಬಂದಾಗ ಆ ವೃತ್ತಿ ಒಳಗೂ ಅವಿದ್ಯೆ ಆದ. ಒಪ್ಕೋತೀರ? ಒಳಗಿದ್ದೇ ಹೊರಗೆ ಬಂದು ವೃತ್ತಿ ಒಳಗೆ ಒಳಗೆ ಅಂತಃಕರಣದಾಗ ಏನೇನಿರ್ತದೆ ಅದೆಲ್ಲ ಹೊರಗೆ ಬರ್ತದೆ. ಹೊರಗೆ ಬಂದಾಗ ಅದು ವೃತ್ತಿ ಅನಿಸ್ಕೊತದ. ಹೊರಗೆ ಬಂದ ವೃತ್ತಿ ಒಳಗಿನ ಒಂದು ಅವಿದ್ಯೆ ಅಂತ ಆದ ಇಲ್ಲ. ಆ ಅವಿದ್ಯೆ ಏನ್ ಮಾಡ್ತು? ಆ ಅವಿದ್ಯೆಯ ಕೆಲಸ ಏನು? ವಸ್ತುವನ್ನು ಯಾವುದು ಇದ್ದು? ವೃತ್ತಿ ಒಳಗಿದ್ದು ವಸ್ತು ಯಾವುದು? ಈಗ ಒಂದು ಶಬ್ದ ಬರ್ಕೊಡ್ರಿ ನೀವು ಚಂದ. ಅಂತಃಕರಣದ ಆಶ್ರಯದಲ್ಲಿ, ಅಂತಃಕರಣದ ಆಶ್ರಯದಲ್ಲಿ ಬರಿಬಾರ್ದು, ಚೇತನದ ಆಶ್ರಯದಲ್ಲಿ, ಸಾಕ್ಷಿಯ ಆಶ್ರಯದಲ್ಲಿ, ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಅಂದ್ರೇನು? ಅಂದರೆ ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಅಂದರೆ ಅಂತಃಕರಣ ಉಪಯುಕ್ತ ಚೇತನದ ಆಶ್ರಯದಲ್ಲಿ ಇರುವ ಅವಿದ್ಯೆಯು. ಅದು ಬರ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಹೇಳಕತ್ತದ್ದು. ಈಗ ಸಾಕ್ಷಿಯ ಆಶ್ರಯದಲ್ಲಿರುವ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನದ ಆಶ್ರಯದಲ್ಲಿರುವ ಅವಿದ್ಯೆಯು ಏನ್ ಮಾಡ್ಲಕತ್ತದಪ್ಪ ಅಂತಂದ್ರೆ, ಅಂತಃಕರಣದ ಜ್ಞಾನ ಮತ್ತು ಸಾಕ್ಷಿ ಚೇತನದ ಭಾನ ಉಂಟಾಗದಂತೆ ಆವರಣ ಮಾಡಿದೆ. ಅವಿದ್ಯೆ ಏನ್ ಮಾಡಿದ? ಆವರಣ ಮಾಡಿದೆ. ಅದು ಇದ್ದದ್ದನ್ನ, ಇದು ಇದ್ದದ್ದೌದಿಲ್ಲ, ಇದು ಇದ್ದದ್ದು ಮುಚ್ಚಾಕಿ ಆವರಣ ಮಾಡ್ಯದ. ಮತ್ತೇನ್ ಮಾಡಿದ? ಇಲ್ಲದ್ದು ಸರ್ಪದ ಜ್ಞಾನ ಪ್ರಕಟ ಮಾಡಿಬಿಟ್ಟದ. ಇದ್ದದ್ದನ್ನ ಆವರಣ ಮಾಡಿ ಇಲ್ಲದ ಸರ್ಪದ ಜ್ಞಾನವನ್ನ ಪ್ರಕಟ ಮಾಡಿಬಿಟ್ಟ. ಅವಿದ್ಯೆಯ ಪ್ರಕಟೆ. ಇದು ಅಂತಃಕರಣದೊಳಗಿನ ಅವಿದ್ಯೆ ಗೊತ್ತಾಯ್ತಿಲ್ಲ. ಈಗ ಒಂದು ಆವರಣ ಮಾಡ್ಯದ, ಇದನ್ನೇನ್ ಮಾಡಿದ? ಇಲ್ಲದನ್ನು ಪ್ರಕಟ ಮಾಡ್ಯದಂದ್ರೆ ಏನು? ವಿಕ್ಷೇಪ ಮಾಡಿದೆ. ಇದಕ್ಕೆ ವಿಕ್ಷೇಪ ಅಂತಾರೆ.
ಇಲ್ಲದ್ದು ಪ್ರಕಟ ಮಾಡೋದಕ್ಕೆ ವಿಕ್ಷೇಪ ಅಂತಾರ, ಇಲ್ಲದ್ದು ಮುಚ್ಚಿ ಹಾಕೋದಕ್ಕೆ ಆವರಣ ಅಂತಾರ. ತಿಳಿತಾ? ಇದು ತಿಳಿತಾ? ಇದು ಮೊದಲು ಚಂದ ತಿಳ್ಕೊಳ್ರಿ, ಆಮೇಲೆ ಮುಂದೆ. ಈ ವಾಕ್ಯ ತಿಳಿತಾ ಇಲ್ಲ, ಓದ್ಕೊಳ್ರಿ. ಅರ್ಥ ಆಗ್ಯದ ಇಲ್ಲ, ಈ ವಾಕ್ಯ ಅರ್ಥ ಆಗಿಲ್ಲ ಅಂದ್ರೆ ಕೇಳ. ಸಾಕ್ಷಿ ಬರ್ಕೊಂಡಿಲ್ಲ. ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನದ ಆಶ್ರಯದಲ್ಲಿ ಇರುವ ಅವಿದ್ಯೆಯು ಏನ್ ಮಾಡದ? ಅಂತಃಕರಣದ ಜ್ಞಾನ ಮತ್ತು ಸಾಕ್ಷಿ ಚೇತನದ ಭಾನ ಉಂಟಾಗದಂತೆ ಆವರಣ ಮಾಡಿದೆ. ಸಾಕ್ಷಿ ಚೇತನದ ಭಾನ ಆಗ್ಲಾರ್ದಂಗ, ಅಂತಃಕರಣದ ಜ್ಞಾನ ಆಗ್ಲಾರ್ದಂಗ ಮುಚ್ಚಾಕ್ಬಿಟ್ಟದ. ಅಲ್ಲಿ ಒಂದು ಅಂತಃಕರಣ ಆದಂತ ನಮಗ್ ಗೊತ್ತಿಲ್ಲ, ಅದು ಏನೇನ್ ಮಾಡ್ತದಂತ ಗೊತ್ತಿದ್ದಿದ್ದಿಲ್ಲ. ಈ ಬ್ರಹ್ಮಜ್ಞಾನಕ್ಕೆ ಬಂದ ಮೇಲೆ ಅಲ್ಲೊಳಗೊಂದು ಸಾಕ್ಷಿ ಚೇತನ ಅದ, ಹಂಗದ ಹಿಂಗದ ಅಂತಃಕರಣ ಅದ ಅಂತೇಳಿ ಈಗ ಗೊತ್ತಾಗ್ಲಕ್ಕದ. ನಮ್ಗೇನ್ ಗೊತ್ತಿತ್ತು? ಸರ್ಪದ ಜ್ಞಾನ ಒಂದೇ, ನಾನು ಅನ್ನೋದು ಬಿಟ್ಟರೆ ಏನು ಗೊತ್ತಿದ್ದಿದೆ. ಒಳಗೆ ಇವೆಲ್ಲ ಇದ್ದದ್ದೇ ಗೊತ್ತಿದ್ದಿದೆ. ಅದಕ್ಕೇನ್ ಮಾಡ್ತು? ಅದು ಹಂಗೆ ಅವಿದ್ಯೆ ಏನ್ ಮಾಡ್ಯದ? ಮತ್ತು ಇಲ್ಲದ ಸರ್ಪದ ಜ್ಞಾನವನ್ನ ವಿಕ್ಷೇಪ ಮಾಡಿದೆ ಅಥವಾ ಪ್ರಕಟ ಮಾಡಿದೆ. ಇಲ್ಲದ್ದು ತಂದು ತೋರಿಸದ, ಇದ್ದದ್ದನ್ನು ಮುಚ್ಚಾಕ್ಯದ. ಇದರಂಗ ಮುಂದಿನ 2 ವಾಕ್ಯಗಳು ಬರೀಬೇಕು. ಅಂತಃಕರಣ ಉಪಯುಕ್ತ ಚೇತನದೊಳಗಿರುವ ಅವಿದ್ಯೆಯ ಲೀಲೆ ಬರೆದಂಗ ಇನ್ 2ನೇ ಲೀಲೆ ಬರೀರಿ. ಸಿಂಪಲ್ ಆಗಿ ಬರೀರಿ, ಬರೀಲಕ್ಕೆ ಹೋಗ್ಬೇಡಿ. ಏನ್ ಬರೀತೀರಿ? ನೆಕ್ಸ್ಟ್ ಯಾವ್ದ್ರಾಗದು? ನೆಕ್ಸ್ಟ್ ಉಪಯುಕ್ತ ಚೇತನ ಯಾವುದು? ಅಂತಃಕರಣ ಉಪಯುಕ್ತ ಚೇತನ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಉಪಯುಕ್ತ ಚೇತನ. ಒಳಗಿದ್ದಾಗ ಅಂತಃಕರಣ ಅನ್ಸ್ಬೇಕು, ಅದೇ ಹೊರಗೆ ಬಂದದ. ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ ಹೊರಗೆ ಬಂದಿರುವ ವೃತ್ತಿ ಉಪಯುಕ್ತ ಚೇತನವನ್ನು ಹೊರಗೆ ಬಂದಿರುವ ವೃತ್ತಿ ಉಪಯುಕ್ತ ಚೇತನವನ್ನು ಆಶ್ರಯಿಸಿದ ಅವಿದ್ಯೆಯು ಹೊರಗೆ ಬಂದಿರುವ ವೃತ್ತಿ ಉಪಯುಕ್ತ ಚೇತನ ಆಶ್ರಯಿಸಿದ ಅವಿದ್ಯೆ ಏನ್ ಮಾಡಕತ್ತದ? ಏನ್ ಮಾಡಕತ್ತದ? ಏನೇನು ಆವರಣ ಮಾಡ್ಯಾರ? ಅಂತಃಕರಣ ಆಶ್ರಯಿಸಿದ ಒಂದು ಅವಿದ್ಯೆ ಏನ್ ಮಾಡ್ತದೆ? ಅಂತಃಕರಣ ಮತ್ತು ಅಂತಃಕರಣ ಉಪಯುಕ್ತ ಚೇತನವನ್ನ ಗೊತ್ತಾಗ್ಲದಂಗೆ ಮಾಡ್ಯಾರ. ಇದು ಏನ್ ಮಾಡ್ಯಾರ? ಈಗ ವೃತ್ತಿ ಉಪಯುಕ್ತ ಚೇತನವನ್ನು ಆಶ್ರಯಿಸಿದ ಅವಿದ್ಯೆಯು ವೃತ್ತಿಯನ್ನು ಮತ್ತು ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ವೃತ್ತಿಯ ಬಗ್ಗೆ ಜ್ಞಾನ ಮತ್ತು ವೃತ್ತಿ ಉಪಯುಕ್ತ ಚೇತನದ ಬಗ್ಗೆ ಭಾನ, ಇವೆರಡು ನಮ್ಗೆ ಗೊತ್ತಾಗ್ಲಾರ್ದಂಗ ಆವರಣ ಮಾಡಿಬಿಟ್ಟ. ಜ್ಞಾನ ವೃತ್ತಿ ಉಪಯುಕ್ತ ವೃತ್ತಿ ಜ್ಞಾನ ಮತ್ತು ವೃತ್ತಿ ಚೇತನದ ಅನುಭವಕ್ಕೆ ಬರಲಾರ್ದಂಗ ಆವರಣ ಮಾಡಿಬಿಟ್ಟು. ಒಂದನೇದು ನಾನು ಸ್ವತಂತ್ರವಾಗಿ ಹೇಳಿದೆ. 2ನೇದು ನೀವು ನನ್ನ ಸಮಯದಿಂದ 2ನೇ ವಾಕ್ಯ ರಚನೆ ಮಾಡಿದ್ರಿ. ಇಷ್ಟೇ ತಿಳ್ಕೊಂಡ್ರು ಸಾಕು. ಮುಂದೆ ವೃತ್ತಿ ಆಯ್ತು. ನೆಕ್ಸ್ಟ್ ದಿನ ಒಂದು ಉಪಯುಕ್ತ ಚೇತನ ಉಳಿತಲ್ಲ, 3ನೇ ವಾಕ್ಯ ಅವಿದ್ಯೆಯ ಲೀಲೆ ಇದು.
ವಾಕ್ಯ ಏನು? ಯಾವುದು ಇನ್ನು ಉಳಿತು? ವಸ್ತು, ಪ್ರಮೇಯ, ರಜ್ಜು. ರಜ್ಜುನ ಹೆಂಗ್ ಬರೀತೀರಿ ಬರೀರಿ, ಮತ್ತೆ ನೀವೇ ಸ್ವತಂತ್ರವಾಗಿ ಬರೀರಿ. ಅದ್ರಾಗ ಏನು ಕಾಪಿ ಕಟ್ ಪೇಸ್ಟ್, ಕಾಪಿ ಕಟ್ ಪೇಸ್ಟ್ ಅಂತೇನೋ ಮಾಡ್ತಾರಲ್ಲ ಕಂಪ್ಯೂಟರ್ನಾಗ, ಹಂಗ ಕಟ್ ಅಂಡ್ ಪೇಸ್ಟ್. ರಜ್ಜು ಉಪಯುಕ್ತ ಚೇತನವನ್ನು ಆಶ್ರಯಿಸಿದ ಹೊರಗಿರುವ ರಜ್ಜು ಉಪಯುಕ್ತ ಚೇತನವನ್ನ ಆಶ್ರಯಿಸಿ ಅವಿದ್ಯೆಯು ರಜ್ಜುವಿನ ಜ್ಞಾನ ಮತ್ತು ರಜ್ಜುವಿನ ಚೇತನದ ಭಾನ ಉಂಟಾಗದಂತೆ ಉಪಯುಕ್ತ ಚೇತನದ ಭಾನ ಉಂಟಾಗದಂತೆ ಆವರಣ ಮಾಡಿದೆ. ಮತ್ತೇನ್ ಮಾಡ್ಯದ? ಸರ್ಪ ಇಲ್ಲದ ಸರ್ಪದ ವಿಕ್ಷೇಪ ಮಾಡ್ಯದ. ಸರ್ಪ ಮತ್ತು ಸರ್ಪದ ಜ್ಞಾನ. ಈಗ ಅಲ್ಲೇನ್ ಮಾಡ್ಯದ? ಇಲ್ಲದ ಸರ್ಪದ ಜ್ಞಾನ ಅಂತಃಕರಣದಾಗ ಉಂಟು ಮಾಡ್ಯದ, ವಿಕ್ಷೇಪ ಮಾಡ್ಯದ. ಮತ್ತ ಈ ಕಡೆ ರಜ್ಜು ಉಪಯುಕ್ತ ಚೇತನದೊಳಗ ಏನಾಗ್ಯದ? ಸರ್ಪ ಉಂಟು ಮಾಡ್ಯದ, ಇಲ್ಲದ ಸರ್ಪವನ್ನ ವಿಕ್ಷೇಪ ಮಾಡ್ಯದ. ಮತ್ತ ವೃತ್ತಿ ಒಳಗೊಂದು ವಿಕ್ಷೇಪ ಆಗ್ಯದಲ್ಲ, ಏನದು? ಒಂದ್ ಕಡೆ ಸರ್ಪದ ಜ್ಞಾನದ, ಒಂದ್ ಕಡೆ ಸರ್ಪದ, ಎರಡು ಗೊತ್ತಾಗ್ಯದ. ಈಗ ನಡ್ಬರ್ಕ ವೃತ್ತಿ ಒಳಗೆ ಏನ್ ವಿಕ್ಷೇಪ ಆಗ್ಯದ? ಸೂತ್ರದ ಅಲ್ರಿ, ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಸೇರಿಸಿದ್ರೆ ಏನಾಗ್ತದ? ಸರ್ಪದ ಭ್ರಮೆ. ಅದಕ್ಕೆ ವೃತ್ತಿ ಒಳಗ ಯಾವ್ದು ವಿಕ್ಷೇಪ ಆಗ್ಯದ ಅಂದ್ರೆ ಸರ್ಪದ ಭ್ರಮೆ. ಎರಡು ಸೇರುತ್ತದೆ ಇದು, ವೃತ್ತಿ ಗೈಡ್ ಮಾಡ್ತದೆ ಇದು. ವೃತ್ತಿ ಒಳಗ ಏನದ? ಸರ್ಪದ ಭ್ರಮೆ ಅದ. ರಜ್ಜುವಿನೊಳಗೆ ಏನದ? ಸರ್ಪ ಅದ. ಈ ಕಡೆ ಏನದ? ಅಂತಃಕರಣದೊಳಗೆ ಏನದ? ಸರ್ಪದ ಜ್ಞಾನ ಅದ. ವೃತ್ತಿ ಒಳಗೇನದ? ಸರ್ಪದ ಜ್ಞಾನ ಮತ್ತು ಸರ್ಪ ಎರಡು ಕೂಡಿಸಿ ಸರ್ಪದ ಭ್ರಮೆಯನ್ನ ವಿಕ್ಷೇಪ ಮಾಡ್ಯಾರ. ಅದು ಏನ್ಯಾಕೆ ಮಾಡಲಕ್ಕ ಬಿಡ್ರಿ, ಅವೆಲ್ಲ ಆಯ್ತು. ನಿಮಗ್ ಇದು ಫಿಲಾಸಫಿ ಹೇಳ್ಕೊತ ಹೋಗೋದಕ್ಕಿಂತ ನಾವು ಮುಂದೆ ಹೋಗೋದು ಎಲ್ಲಿದೆ ಅಂತಂದ್ರೆ, ವೃತ್ತಿಯಲ್ಲಿ ವೃತ್ತಿ ಉಪಯುಕ್ತ ಚೇತನ ಅಂತ ಏನದಲ್ಲ, ಆ ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಕೆಳಗ ಅದು ಗೆರಿ ಹೊಡೆದ್ ಬಿಡ್ರಿ. ಫಿಲಾಸಫಿ ತತ್ವಜ್ಞಾನ ಅದು ಮ್ಯಾಲಿಂದ ಹೇಳಿದ್ದು. ಇಲ್ಲಿ ನಮ್ಗೆ ಆಕ್ಷನ್ ಹೆಂಗ್ ಆಗ್ತದ ಅನ್ನೋದು ಹೇಳಕತ್ತೀವಿ ನಾವೀಗ. ಆಕ್ಷನ್ ಹೆಂಗ್ ಆಗ್ತಾವಪ್ಪ ಅಂತಂದ್ರೆ ಏನ್ ಮಾಡ್ರಿ, ಒಂದು ಮ್ಯಾಲ ಒಂದು ಸಾಲು ಬರ್ಕೊಡ್ರಿ. ಏನು? ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆ ಅಂತ ಒಂದು ಸಾಲು ಬರ್ಕೊಡ್ರಿ. ಆ ಸಾಲು ಬರ್ಕೊಂಡ್ಮೇಲೆ ಅದ್ರ ಕೆಳಗೊಂದು ಎಡೆ ಹೊಡೆದು ತಕ್ಕಡಿ ಮಾಡ್ಕೊಡ್ರಿ. ಎಡಕ್ಕೊಂದು ಬಲ್ಕೊಂದು. ಎಡಕ್ಕೊಂದು ಬಲ್ಕೊಂದು ತಕ್ಕಡಿ ಮಾರ್ಕ್ಗಳು ಯಾರೋ ಮಾರ್ಕ್ ಹಾಕೊಳ್ರಿ. ಕೆಳಮುಖ ಮಾಡಿ ತಕ್ಕಡಿ ಯತ್ನ ಮಾಡ್ಕೊಂಡು ಒಂದು ಸೈಡ್ ಏನ್ ಮಾಡ್ರಿ, ಆ ಅವಿದ್ಯೆ ಒಳಗ ಏನದ ಮ್ಯಾಲ ಏನ್ ಬರ್ಕೊಂಡ್ರಿ ಸಾಲು? ವೃತ್ತಿ ಉಪಯುಕ್ತ ಚೇತನದಲ್ಲಿರುವ ಅವಿದ್ಯೆ ಅಂತ ಬರ್ದಿರಿಲ್ಲ, ಬರ್ದು ಅದ್ರ ಕೆಳಗೆ ತಕ್ಕಡಿ ಮಾಡ್ಕೊಂಡ್ರೆ ಎರಡು ಭಾಗ ಮಾಡ್ಕೊಂಡ್ರೆ ಒಂದು ಸೈಡ್ ಏನ್ ಬರೀರಿ? ತಮೋ ಗುಣದ ಅಂಶ ಅಂತ ಬರೀರಿ. ತಮೋ ಗುಣದ ಅಂಶ.
ಇನ್ನೊಂದ್ ಸೈಡ್ ಏನ್ ಬರೀತೀರಿ? ಆ ಅವಿದ್ಯೆಯ ಸತ್ವಗುಣದ ಅಂಶ. ಒಂದ್ ಕಡೆ ತಮೋ ಗುಣದ ಅಂಶ, ಇನ್ನೊಂದ್ ಕಡೆ ಸತ್ವಗುಣದ ಅಂಶ. ಮತ್ತೇನ್ ಮಾಡ್ರಿ? ಆ ತಮೋ ಗುಣದ ಅಂಶಕ್ಕೆ ಕೆಳಗೆ ಮತ್ತೆ ಯಾರು ಮಾರ್ಕ್ ಹಾಕೊಳ್ರಿ, ಮತ್ತೊಂದು ಬಾಣ ಬಿಟ್ಟು ಬರ್ರಿ. ಆ ತಮೋ ಗುಣದ ಅಂಶ ಏನಾಗ್ಯದ? ಕೆಳಗೆ ಯಾರು ಮಾರ್ಕ್ ಹಾಕೊಂಡು ಸರ್ಪಕ್ಕೆ ಉಪಾದಾನ ಕಾರಣ ಆಗ್ಯದದು. ಸರ್ಪಕ್ಕೆ ಉಪಾದಾನ ಕಾರಣವಾಗಿದೆ. ನಿಮ್ಮ ಒಳಗಿನ ವೃತ್ತಿ ಏನದಲ್ಲ ಅದು ಸರ್ಪಕ್ಕೆ ಉಪಾದಾನ ಕಾರಣವಾಗಿದೆ. ಸರ್ಪಕ್ಕೆ ಉಪಾದಾನ ಕಾರಣ ಆಗಿ ಅದರ ಕೆಳಗೆ ಆ ಉಪಾದಾನ ಕಾರಣ ಅಂದ್ರೆ ಏನು? ಒಂದು ಗಡಿಗೆಗೆ ಹೆಸರು ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ, ಚಿಗರಿ ಸಹಕಾರಿ ಕಾರಣ. ಹಾಗಿದು ಸರ್ಪ ಗಡಿಗೆ ತಯಾರಾಗಬೇಕಾದ್ರೆ ಹೆಸರು ಹೆಂಗ ಬೇಕು, ಹಾಗಿಲ್ಲಿ ಸರ್ಪ ತಯಾರಾಗಬೇಕಾದ್ರೆ ತಮೋಗುಣ. ಎದರದು? ಅವಿದ್ಯೆಯ ತಮೋಗುಣ. ಎಲ್ಲದು? ವೃತ್ತಿ ಉಪಯುಕ್ತ ಚೇತನದೊಳಗಾದದು. ಭ್ರಮೆ ಎಲ್ಲಿ ಉಂಟಾಗ್ತದೋ ಅಲ್ಲಿ ಈ ರೀತಿ ಆಕ್ಷನ್ ಆಗ್ತದೆ. ಅದು ಸರ್ಪಕ್ಕೆ ಉಪಾದಾನ ಕಾರಣ ಆದ್ಮೇಲೆ ಆ ಉಪಾದಾನ ಕಾರಣದಿಂದ ಏನ್ ಕಾಣಿಸ್ತದೆ ನಿಮಗ? ಸರ್ಪದ ಉಪಾದಾನ ಕಾರಣದಿಂದ ಸರ್ಪ ಕಾಣಿಸ್ತದೆ, ಸರ್ಪಾಕಾರ. ಅದು ಕೆಳಗೆ ಏನ್ ಮಾಡ್ರಿ? ಸರ್ಪ. ಇನ್ನ ಒಂದು ಬಾಣ ಬಿಟ್ಟುಕೋರಿ ಕೆಳಗ, ಇನ್ನ ಒಂದು ಯಾರೋ ಮಾರ್ಕ್ ಮಾಡ್ಕೊಂಡು ಸರ್ಪಾಕಾರ. ಸರ್ಪದ ಆಕಾರ ಆಗ್ಯದ. ಏನೇನ್ ಬಂದ್ರಿ? ವೃತ್ತಿ ಉಪಯುಕ್ತ ಚೇತನದಲ್ಲಿರೋ ಅವಿದ್ಯೆ ಅಂತ ಬಂದ್ರಿ. ಒಂದು ಸೈಡ್ ತಮೋಗುಣದ ಅಂಶ ಅಂತ ಬರದ್ರಿ. ಎದರ ತಮೋಗುಣದು? ಅವಿದ್ಯೆ ತಮೋಗುಣದ ಅಂಶ. ಅದು ಏನಾಗ್ಯದ? ಸರ್ಪಕ್ಕೆ ಉಪಾದಾನ ಕಾರಣ ಆಗ್ಯದ. ಇನ್ನ ಒಂದು ಬಾಣ ಬಿಟ್ಕೊಂಡು ಹಂಗ್ ಬರ್ಕೊಂಡ್ರಿ. ಅದು ಕೆಳಗೆ ಏನಾಯ್ತು? ಸರ್ಪಾಕಾರ ಆಯ್ತು. ಇದೆಲ್ಲ ಬರದ್ರ ಹೇಳ್ರಿ, ಏನ್ ಬರ್ಕೊಂಡ್ರಿ? ಒಂದು ಸೈಡ್ ರೀ ತಮೋಗುಣದ ಅಂಶ. ಇದು ಯಾವ ತಮೋಗುಣ ಅಂತ? ಅವಿದ್ಯೆ ತಮೋಗುಣದ ಅಂಶ. ಬಾಳ ಗುಟ್ಟು ಮಾಡಿ ಉಪಾದಾನ ಕಾರಣವಾಗಿದೆ. ಕಾರಣವಾಗಿ ಸರ್ಪಾಕಾರ. ಸರ್ಪದ ಆಕಾರ ಆಗ್ಯದ. ಯಾವುದು? ಅವಿದ್ಯೆನೆ. ಅವಿದ್ಯೆಯ ಪರಿಣಾಮ ಇದೆ ಇದು. ಅವಿದ್ಯೆಯ ಪರಿಣಾಮ. ಈಗ ಹೇಳ್ತಾ ಇರೋದು ಅವಿದ್ಯೆಯ ಪರಿಣಾಮ. ಅವಿದ್ಯೆನೇ ಸರ್ಪಾಕಾರ ಆಗ್ಯದ. ಹಾಲೇ ಹೋಗಿ ಮೊಸರಾಗ್ಯದ. ಈಗ ನೆಕ್ಸ್ಟ್ ಏನಾಗ್ಯದಪ್ಪ ಅಂದ್ರೆ ಈ ಕಡೆ ರೈಟ್ ಸೈಡ್ ಏನ್ ಬರ್ತೀರಿ? ಇನ್ನೊಂದ್ ಕಡೆ ಸತ್ವಗುಣದ ಅಂಶ. ಆ ಸತ್ವಗುಣದ ಅಂಶ ಎದರದು? ಅವಿದ್ಯೆಯಲ್ಲಿ ಸತ್ವಗುಣದ ಅಂಶ. ಅದು ಏನಾಗ್ಯದ? ಅದ್ರ ಕೆಳಗೆ ಏನ್ ಬರಿಬೇಕು ಅಂದ್ರೆ ಬಾಣ ಬಿಟ್ಟುಕೊಂಡು ಇನ್ನ ಒಂದು ಯಾರೋ ಮಾರ್ಕ್ ಹಾಕೊಂಡು, ಎದಕ್ಕೆ? ಸರ್ಪಕ್ಕೆ ಇದು ಉಪಾದಾನ ಕಾರಣ. ಅದ್ರ ಈ ಕಡೆ ಸತ್ವಗುಣ ಎದಕ್ಕಾಗ್ಯದ? ಸರ್ಪದ ಜ್ಞಾನಕ್ಕೆ. ತಮೋಗುಣದ ಅಂಶ ಸರ್ಪಕ್ಕೆ ಉಪಾದಾನ ಕಾರಣ ಆದ ಹಾಗೆ ಇಲ್ಲೇನಾಗ್ಯದ? ಸತ್ವಗುಣದ ಅಂಶ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ ಅಂತ ಬರ್ಕೋಬೇಕು ನೀವು. ಸತ್ವಗುಣದ ಅಂಶ ಏನಲ್ಲ ಅದರ ಕೆಳಗೊಂದು ಯಾರೋ ಮಾರ್ಕ್ ಹಾಕೊಂಡು ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ. ಆ ಜ್ಞಾನಕ್ಕೆ ಉಪಾದಾನ ಕಾರಣ ಅಂದ್ರೆ ಏನಾಯ್ತು? ಇದು ಓ ಅಂತ ಹೇಳಿ ಜ್ಞಾನ ಆಯ್ತಪ್ಪ. ಅದಕ್ಕೇನಂತಾರ? ಈ ಕಡೆ ಸರ್ಪಾಕಾರ ಹೆಂಗಾಗ್ಯದಲ್ಲ ಹಂಗ ಆ ಕಡೆ ಏನಾಗ್ಯದ? ಜ್ಞಾನಾಕಾರ ಆಗ್ಯದ. ಸರ್ಪದ ಜ್ಞಾನಾಕಾರ.
ಸರ್ಪಾಕಾರ, ಸರ್ಪದ ಜ್ಞಾನಾಕಾರ. ಆ ಸರ್ಪದ ಜ್ಞಾನಾಕಾರಕ್ಕ ಇದಮಾಕಾರ ಕೂಡ ಅಂತ ಬ್ರಾಕೆಟ್ ಮಾಡಿ, ಇದಮಾಕಾರ, ಇದಂ ಜ್ಞಾನಾಕಾರ ಅಥವಾ ಇದಮಾಕಾರ. ಇದಮ್ಮಂತ ಇದು ಹಗ್ಗ ಅದ ಅಂತ ಜ್ಞಾನ ಆಗ್ತದಿಲ್ಲ, ಇದು ಘಟ ಅದ, ಇದು ಪಟ ಅದ, ಇದು ಹಗ್ಗ ಅದ ಅಂತ ಅದು ಇದಮಾಕಾರ ಅಥವಾ ಜ್ಞಾನಾಕಾರ. ಇದೇನ್ ಬರ್ದ್ರಿ ಈಗ? ಅವಿದ್ಯೆಯ ಸತ್ವಗುಣದ ಅಂಶ ಆದ್ಮೇಲೆ ಕೆಳಗೆ ಏನೇನ್ ಬರ್ದ್ರಿ? ಸರ್ಪದ ಜ್ಞಾನಾಕಾರ, ಇದಮಾಕಾರ ಅಂತ ಅಲ್ರಿ. ಮ್ಯಾಲ ವೃತ್ತಿ ಉಪಯುಕ್ತ ಚೇತನದ ಅವಿದ್ಯೆ ಅಂತ ಬರ್ದಿರಿ, ಒಂದು ಸೈಡ್ ಸತ್ವಗುಣದ ಅಂಶ ಅಂತ ಬರ್ದಿರಿ. ಅದ್ರ ಕೆಳಗೆ ಯಾರ ಮಾರ್ಕ್ ಹಾಕೊಂಡು ಏನ್ ಬರ್ದಿರಿ? ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ ಬರ್ದ್ರಿ. ಅದ್ರ ಕೆಳಗೆ ಸರ್ಪದ ಜ್ಞಾನಾಕಾರ ಅಥವಾ ಇದಮಾಕಾರ. ಇದೇನಾಯ್ತು? ಇದು ಅವಿದ್ಯೆಯ ಪರಿಣಾಮ. ಅವಿದ್ಯೆಯೇ ಹಾವಾಗ್ಯದ. ಹಾವು ಎಲ್ಲರ ಹೊರಗೆ ಹಾವದ ಏನ್ರಿ? ಎಲ್ಲರೇ ಹೊರಗ ಹಾವದ, ಹಗ್ಗದ ಹೊರಗ ಹಾವು ಎಲ್ಲಿ ತಯಾರಿಸ್ತದೆ? ಹೊರಗೆ ಹಗ್ಗ ಹಾವ ಅದ ಏನಲ್ಲಿ ಹೊರಗೆ? ಹಾವಿನ ಕಲ್ಪನೆ ಎಲ್ಲಾಗ್ಯದ? ಒಳಗಾಗಿಲ್ಲ, ವೃತ್ತಿ ಒಳಗಾಗ್ಯದ. ಒಳಗ ಅಂತಃಕರಣದಾಗ ಆಗಿಲ್ಲ, ಅದು ವೃತ್ತಿ ಒಳಗಾಗ್ಯದ. ಹಾವಿನ ಭ್ರಮೆ ಹೊರಗ. ಯಾವ ಕಾರಣಕ್ಕೂ ಹೊರಗಿರುವ ರಜ್ಜು ಸರ್ಪವಾಗಿಲ್ಲ. ಹೊರಗೆ ರಜ್ಜು ಅದ, ಹಾವೆಲ್ಲದ ಹೊರಗೆ? ನಿಮ್ಮ ಭ್ರಮೆ ಒಳಗದ. ಭ್ರಮೆ ಎಲ್ಲಾಗ್ಯದ? ವೃತ್ತಿ ಒಳಗಾಗ್ಯದ. ಅದಕ್ಕೆ ಯಾವ ಕಾರಣಕ್ಕೂ ಹೊರಗಿರುವ ರಜ್ಜು ಸರ್ಪವಾಗಿಲ್ಲ. ನೀವು ಸರ್ಪ ಕಂಡದಲ್ಲ, ಆ ಸರ್ಪ ಕಾಣೋದಕ್ಕಿಂತ ಮೊದಲು ಅದು ರಜ್ಜುನೇ ಇತ್ತು. ಸರ್ಪ ಕಾಣುವಾಗಲೂ ಅದೇನು ಸರ್ಪ ಹೋಗಿ ಹಗ್ಗ ಹೋಗಿ ಬೇರೆ ಏನಾರ ಆಗ್ಯಾನ, ಅಯ್ಯೋ ನನಗೆ ಸರ್ಪ ಅಂದಕತ್ತಾರ, ಏನಾದ್ರು ಚೇಂಜ್ ಆಗ್ಯದೇನು? ಸರ್ಪ ಕಾಣುವಾಗಲೂ ಅದು ರಜ್ಜುವೇ ಆಗಿತ್ತು. ಸರ್ಪ ತೋರುವುದಕ್ಕಿಂತ ಮುಂಚೆಯೂ ಅದು ರಜ್ಜುವೇ ಆಗಿತ್ತು. ಸರ್ಪ ಬೆಳಕು ಬಂದ ಮೇಲೆ, ಸರ್ಪ ಹೋದ ಮೇಲೂ ಅದು ರಜ್ಜುವೇ ಆಗಿದೆ. ರಜ್ಜು ಹೋಗಿ ನಿಮ್ಗೆ ಸರ್ಪ ಕಾಣ್ಲಿಕ್ಕತ್ತದಲ್ಲ, ಇದಕ್ಕೇನಂತಾರ ಅಂದ್ರೆ ಚೇತನದ ವಿವರ್ತ ಅಂತಾರೆ. ಅದು ರಜ್ಜು, ಅದು ಏನು ಚೇಂಜಸ್ ಇಲ್ಲದು, ಸತ್ಯಸ್ಥಾನ ನಿತ್ಯ ಪರಿಪೂರ್ಣ ಇದ್ದು ಬೇರೆ ಏನೋ ಕಾಣ್ಲಿಕ್ಕೆ ಬಿಟ್ಟದು. ಇದಕ್ಕೇನಂತಾರೆ ಚೇತನದ ವಿವರ್ತ. ವ್ಯತ್ಯಾಸ ಇಲ್ಲಾರ್ದೆ, ತನ್ನೊಳಗೆ ಯಾವ ವ್ಯತ್ಯಾಸ ಇರಲಾರ್ದೆ ಜಗತ್ತಿಗೆ ವ್ಯತ್ಯಾಸ 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 ಮಾಡಿ ತೋರ್ತದಲ್ಲ, ಅದು ಚೇತನದ ವಿವರ್ತ. ಇಲ್ಲೇನಾಗಲಕತ್ತದ? ಅವಿದ್ಯೆಯ ಪರಿಣಾಮ ಅಂತಂದ್ರ ತಮೋಗುಣದ ಅಂಶ, ಸತ್ವಗುಣದ ಅಂಶಗಳು ಏನಾಗಲಕತ್ತವ? ಒಂದು ಸರ್ಪಕ್ಕೆ ಉಪಾದಾನ ಕಾರಣ ಆಗ್ಲಕತ್ತದ, ಇನ್ನ ಒಂದು ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ ಆಗ್ಲಕತ್ತದ, ಒಂದ್ ಕಡೆ ಸರ್ಪಕಾರ ಆಗ್ಲಕತ್ತದ, ಒಂದ್ ಕಡೆ ಇದಮಾಕಾರ ಆಗ್ಲಕತ್ತದ, ಸರ್ಪದ ಜ್ಞಾನಾಕಾರ ಆಗ್ಲಕತ್ತದ. ನೋಡ್ರಿ ಹೆಂಗದ ಆಳವಾದ ಜ್ಞಾನ ಇದು, ಆಳವಾದ ಜ್ಞಾನ. ಅದಕ್ಕ ಈಗ ಏನ್ ಬರ್ಕೊಂಡ್ರಿ? ಇದೆಲ್ಲ ಚಾರ್ಟ್ ಬರ್ಕೊಂಡ್ರಿ. ಅದಕ್ಕೆ ಯಾವ ಕಾರಣಕ್ಕೂ ಹೊರಗಿರುವ ರಜ್ಜು ಎಂದೂ ಸರ್ಪವಾಗಿಲ್ಲ ಎಂದರೆ ಆಗ್ಯದೇನ್ರಿ? ಅದು ಸರ್ಪ ಹೊರಗೇನದ? ಸರ್ಪ ಅದ ಅನ್ನೋಣ ಹ್ಞೂ ಅಂತೀರಿ. ಸರ್ಪ ಎಲ್ಲಿ ಹೊರಗದ? ನಿಮ್ ಭ್ರಮೆ ಒಳಗದ ಸರ್ಪ. ಭ್ರಮೆ ಎಲ್ಲಿದಂದ್ರೆ ವೃತ್ತಿ ಒಳಗದ. ಹೆಂಗ್ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಒಳಗೆ, ಕುತ್ಕೊಂಡು ಏನೇನೋ ಹೇಳ್ಕೊಂಡು ತರ್ತಾರ, ಮತ್ತೆ ಹೆಂಗ್ ತಂತಾರ. ಹಗ್ಗ ಎಲ್ಲದ? ಹೊರಗದ. ಹಗ್ಗದ ಉಪಯುಕ್ತ ಚೇತನದ ಹೊರಗದ. ಹಾವು ಎಲ್ಲದ? ಹೊರಗದ ಅನ್ನೋಣ ಹ್ಞೂ ಅಂತೀವಿ. ಹ್ಞೂ ಅಲ್ವ? ಹಗ್ಗವಾದ ಹೊರಗ ಖರೆ, ಅದ್ರ ಹಾವು ಎಲ್ಲದ? ಹೊರಗ. ಹಾವು ನಿನ್ನ ಭ್ರಮೆ ಒಳಗ.
ಯಾಕಾಯ್ತು ಹಾವು ಎಲ್ಲಿರ್ಬೇಕು? ನಿಮ್ಮ ಭ್ರಮೆ ಒಳಗ ಅವಿದ್ಯೆ ಅದಲ್ಲ, ಅವಿದ್ಯೆಯಲ್ಲಿರುವ ಒಂದು ತಮೋಗುಣದ ಅಂಶ ಉಪಯುಕ್ತ ಚೇತನದಲ್ಲಿ ಅವಿದ್ಯೆ ವೃತ್ತಿ ಉಪಯುಕ್ತ ಚೇತನದಲ್ಲಿ ಇರುವ ಅವಿದ್ಯೆ ಏನ್ ಮಾಡಿದ್ರೆ ತಮೋಗುಣದ ಅಂಶ ಮತ್ತು ಸತ್ವಗುಣದ ಅಂಶ ಇದೆಲ್ಲ ಭ್ರಮೆಗೆ ಕಾರಣ ನೋಡ್ರಿ. ಭ್ರಮೆ ಆಗಾಗ ಏನೇನಾಗ್ತದಂದ್ರ ಆ ವೃತ್ತಿ ಒಳಗಿರುವ ಅವಿದ್ಯೆ ಏನದಲ್ಲ, ವೃತ್ತಿ ಅಲ್ಲ, ವೃತ್ತಿ ಉಪಯುಕ್ತ ಚೇತನದೊಳಗಿರ್ತದೆ ಅವಿದ್ಯೆ, ಅದಕ್ಕೊಂದು ತಮೋಗುಣದ ಅಂಶ, ಇನ್ನ ಒಂದು ಸತ್ವಗುಣದ ಅಂಶ ಅಂತಿರ್ತದೆ. ತಮೋಗುಣದ ಅಂಶ ಸರ್ಪಕ್ಕೆ ಉಪಾದಾನ ಕಾರಣ ಆದ್ರೆ ಸತ್ವಗುಣದ ಅಂಶ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ ಆಗ್ತದೆ. ಆ ಉಪಾದಾನ ಕಾರಣಗಳೇನಾಗ್ತವೆ? ಸರ್ಪಕ್ಕೆ ಉಪಾದಾನ ಕಾರಣವಾದ ತಮೋಗುಣವೇ ಸರ್ಪಾಕಾರವಾಗಿ ತೋರ್ತದೆ. ನಿಮ್ಮೊಳಗಿನ ಅವಿದ್ಯೆನೆ ಸರ್ಪಾಕಾರ ಆಗ್ಯದ, ನಿಮ್ಮೊಳಗಿನ ಅವಿದ್ಯೆನೆ ಸರ್ಪದ ಜ್ಞಾನಾಕಾರ ಆಗ್ಯದ. ನಿಮ್ಮೊಳಗಿನ ಅವಿದ್ಯೆ ನಿಮಗೆ ನಾಲೆಜ್ ಇಲ್ಲ, ಬೆಳಕಿರ್ಲಾರ್ದಕ್ಕ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದಕ್ಕೆ ನೀವೇ ಏನೋ ತಿಳ್ಕೊಂಡ್ಬಿಟ್ಟಿರಿ. ಸರ್ಪ ನಂದೇನದ ದೋಷ ಅಂತದ ನೀವು ತಿಳ್ಕೊಂಡ್ರಿ. ರಜ್ಜುಗಂತೂ ಯಾವ ಕಾಲಕ್ಕೂ ಅದು ಹಾವು ಆಗೇ ಇಲ್ಲ. ಹಾವಾದ ಹೊರಗನ್ನ ಹ್ಞೂ ಅಂತಿದ್ದೆ ಬಿಟ್ಟು. ಈಗೆಲ್ಲ ಅಂತೀರಿ ಹಾವು ಹೊರಗೆಲ್ರಿ ಹಗ್ಗ ಅಷ್ಟೇ, ಹಾವು ನಮ್ಮಲ್ಲಿ ಅಂತ ಹತ್ತಿರ ಇಲ್ಲ. ಈಗ ಚೇಂಜ್ ಮಾಡಿದ್ನಿಲ್ಲ ಟರ್ನ್. ಅವಕಾಶ ಸರ್ಪದ ಜ್ಞಾನಕ್ಕ ಸರ್ಪಕ್ಕ ಹೊರಗಿರೋ ಸರ್ಪ ಅವಕಾಶ ನಿಮ್ಗೆ ಬಂದು ಅಂಟು ಗೊತ್ತು. ಈಗ ಆ ಕಡೆ ಹಗ್ಗ ಬಿಡ್ತು, ಈಗ ಅಂತಃಕರಣ ಸೈಡ್ ಅಂಟುಕೊಂಡ್ಬಿಡ್ತು. ಈಗ ಬಂದವು ಸರ್ಪ ಹಗ್ಗಕ್ಕೆ ಅಂಟುಕೊಂಡದೇನ್ರಿ ಸರ್ಪ ಎಲ್ಲರೇ? ನಿಮ್ಮ ವೃತ್ತಿಗೆ ಅಂಟುಕೊಂಡದ. ಈಗ ವೃತ್ತಿ ಒಳಗಿನ ಹಗ್ಗದ ಕೈ ಬಿಡ್ತದ, ಹಗ್ಗಕ್ಕ ಡಿಟ್ಯಾಚ್ ಆಯ್ತು. ಆ ಜಂಕ್ಷನ್ದಾಗ ಆದ್ಮೇಲೆ ಅವ್ರು ಕೆಲವೊಂದು ಡಬ್ಬಿ ಆ ಇಂಜನ್ ಬಿಡಿಸಿ ಈ ಇಂಜನ್ ಗೆಲ್ತಾರಲ್ಲ, ಹಂಗ ಹಚ್ಚಿಬಿಟ್ರಿ ಈಗ ತಂದು. ಹಗ್ಗದಪ್ಪ, ಹಗ್ಗ ಅದ, ನಾವೆಲ್ಲಿ ಬರ್ತದ? ಹಾವಿನ ಕಲ್ಪನೆ ನಿನ್ನೊಳಗಾಗ್ಯದ, ನಿನ್ನ ವೃತ್ತಿ ಒಳಗೆ ಭ್ರಮೆ ಆಗ್ಯದ. ಅದ್ರೊಳಗ ಅವೇನು ಸತ್ವಗುಣ ತಮೋಗುಣ ಅಂತ ಏನೋ ಹೇಳಿಕೆ, ಅವು ಒಂದು ಸರ್ಪದ ಧ್ಯಾನಕ್ಕ ಒಂದು ಸರ್ಪಕ್ಕ ಹಿಂಗೆಲ್ಲ ಆಯ್ತು ನೋಡಪ್ಪ ಅಂತೇಳಿ ಅವಕಾಶ ಆ ಸರ್ಪದ ಡಬ್ಬಿ ಆ ರಜ್ಜುವಿನಿಂದ ಬಿಚ್ಚಿ ನಿಧಾನಕ್ಕೆ ನಿಮ್ಮ ವೃತ್ತಿಗೆ ಹಚ್ಚಿಬಿಡಲಾಗಿದೆ ನಿಚ್ಚಲ. ಹಗ್ಗದ ಜ್ಞಾನನು ನಿಂದೆ, ಇದು ಹಾವಿನ ಜ್ಞಾನನು ನಿಂದೆ, ಹಾವನು ನಿಂದೆ. ಅದು ಹಗ್ಗಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ರಿ. ಒಪ್ಕೊಳಕತ್ತೀರ? ಈಗೇನ್ ಮಾಡ್ಬೇಕು? ಕೆಳಗ ನಿಮ್ಮ ಆದ ಕೆಲವೊಂದು ಅಭಿಪ್ರಾಯಗಳು ಬರಿಬೇಕು. ಏನೇನ್ ಬರಿಬೇಕು? ಇದೆಲ್ಲ ತಿಳಿಬೇಕಾದ್ರ ಒಂದನೇದು, ಒಳಗೆ ಇದ್ದಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ. ಪಾಯಿಂಟ್ಗಳು ಹಾಕೋಬೇಕು. 1 2 3 4 5. ಒಂದನೇ ಪಾಯಿಂಟ್, ಒಳಗೆ ಇದ್ದಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ. ನಂಬರ್ 2, ಅದೇ ಹೊರಗೆ ಬಂದಾಗ ಏನ್ ಅನ್ಸ್ಬೇಕು? ಅಂತಃಕರಣ ಹೊರಗೆ ಬಂದಾಗ ಏನ್ ಅನ್ಸ್ಬೇಕು? ಅದರ ಹೆಸರು ಏನು? ಅಂತಃಕರಣ ಹೊರಗೆ ಬಂದಾಗ, ಅದೇ ಹೊರಗೆ ಬಂದಾಗ, ಒಳಗಿದ್ದಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ. ಅದೇ ಅಂತಃಕರಣ ಹೊರಗೆ ಬಂದಾಗ ವೃತ್ತಿ ಎನ್ನಿಸಿಕೊಳ್ಳುತ್ತದೆ. ಇದೆಲ್ಲ ನೀವು ಮುಂದೆ ಆರಾಮ ಬರೀತೀರಿ. ಯಾಕಂದ್ರೆ ನೀವು ಮುಂದೆ ಮತ್ತೆ ನಿಮ್ಗೆ ಇವೆಲ್ಲ ಪಾಯಿಂಟ್ಸ್ ಇದ್ರೆ ನಿಮಗೆ ಮುಂದೆ ಯಾವಾಗಾದ್ರೂ ಇದು ತೆಗೆದು ನೋಡಿದ್ರೆ ನಿಮ್ಗೆ ಸರಿಯಾಗಿ ಹೋಗ್ಬಿಡ್ತದೆ. ವೃತ್ತಿ ಎನ್ನಿಸಿಕೊಳ್ಳುತ್ತದೆ. ಮೂರನೇ ಪಾಯಿಂಟ್, ಆ ವೃತ್ತಿಯಲ್ಲಿ ಒಂದು ಏನದು? ಉಪಯುಕ್ತ ಚೇತನವಿದೆ. ವೃತ್ತಿಯೊಳಗೆ ಅವಿದ್ಯೆ ಇರಲ್ಲ. ಆ ವೃತ್ತಿಯಲ್ಲಿ ಒಂದು ಉಪಯುಕ್ತ ಚೇತನವಿದೆ. ಈಗ ನೀವು ಹೇಳೋ ಪಾಯಿಂಟ್ ಬರ್ತದೆ. ಆ ವೃತ್ತಿ ಉಪಯುಕ್ತ ಚೇತನದಲ್ಲಿ ಅಥವಾ ಆ ಉಪಯುಕ್ತ ಚೇತನದ ಆಶ್ರಯದಲ್ಲಿ ಏನಿರ್ತದೆ? ಅವಿದ್ಯೆ ಇರುತ್ತದೆ. ಅವಿದ್ಯೆ ಅಂದರೆ ಅಜ್ಞಾನ.
ಅವಿದ್ಯೆ ಎಂದರೆ ಅಜ್ಞಾನ. ಅಜ್ಞಾನ ಎಂದರೆ ಗೊತ್ತಿಲ್ಲದಿರುವಿಕೆ. ಅಜ್ಞಾನ ಎಂದರೆ ಗೊತ್ತಿಲ್ಲದಿರುವಿಕೆ. ಗೊತ್ತಿಲ್ಲದಿರುವಿಕೆ. ಏನು ಗೊತ್ತಿಲ್ಲದಿರುವಿಕೆ? ವೃತ್ತಿ ಮತ್ತು ವೃತ್ತಿ ಉಪಯುಕ್ತ ಚೇತನದ ಆವರಣ. ವೃತ್ತಿ ಮತ್ತು ವೃತ್ತಿ ಉಪಯುಕ್ತ ಚೇತನದ ಗೊತ್ತಿಲ್ಲದಿರುವಿಕೆ ಆವರಣ ಅಂತಾರೆ. ವೃತ್ತಿ ಅಂತ ಗೊತ್ತಿಲ್ಲ, ವೃತ್ತಿ ಉಪಯುಕ್ತ ಚೇತನ ಅಂತ ಗೊತ್ತಿಲ್ಲ. ಅವೆರಡು ಮುಚ್ಚಿ ಹಾಕಿದ್ರೆ ಅಜ್ಞಾನ, ಆವರಣ. ಅದೇ ತಿಳಿಲಾರ್ದಂಗೆ ಮಾಡಿದ್ದು. ಅದ್ರ ವಿಕ್ಷೇಪ ಏನಾಗ್ಯದಲ್ಲಿ? ಅಜ್ಞಾನದ ಎರಡು ಶಕ್ತಿಗಳದವ. ಒಂದು ಆವರಣ ಮಾಡ್ತದ, ಇದ್ದದ್ದನ್ನ ಮುಚ್ಚಿ ಹಾಕ್ತದ. ಏನ್ ಮುಚ್ಚಿ ಹಾಕ್ಯದ? ವೃತ್ತಿಯನ್ನು ಮುಚ್ಚಿ ಹಾಕ್ಯದ. ವೃತ್ತಿ ಉಪಯುಕ್ತ ಚೇತನವನ್ನ ಮುಚ್ಚಿ ಹಾಕಿ ಒಂದು ಭ್ರಮೆ ಒಳಗಿರ್ತದ ನಮಗ. ಅದಕ್ಕೆ ವಿಕ್ಷೇಪ ಏನಾಗ್ಯದಲ್ಲಿ ಅಂತಂದ್ರೆ ಭ್ರಮೆ. ಸರ್ಪ ಮತ್ತು ಸರ್ಪದ ಜ್ಞಾನ ಅಂತೇಳಿ ಒಂದು ಭ್ರಮೆ ಮಾಡಿಟ್ಟದ. ಅದಕ್ಕೇನಾಯ್ತು? ಬರ್ಕೊಂಡ್ರೆ ಇದು ಆವರಣ ಯಾವ್ದಾಗ್ಯದ? ವಿಕ್ಷೇಪ ಯಾವ್ದಾಗ್ಯದ? ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಎಂದರೆ ಗೊತ್ತಿಲ್ಲದಿರುವಿಕೆ. ಏನು ಗೊತ್ತಿಲ್ಲದಿರುವಿಕೆ? ವೃತ್ತಿ ಬಗ್ಗೆ ಮಾತಾಡ್ಲಿಕ್ಕೀವಿ ನಾವು. ಅದಕ್ಕೆ ವೃತ್ತಿ ಮತ್ತು ವೃತ್ತಿ ಉಪಯುಕ್ತ ಚೇತನದ ಗೊತ್ತಿಲ್ಲದಿರುವಿಕೆ. ಇದಕ್ಕೇನಂತಾರ? ಆವರಣ ಅಂತಾರ. ಅಷ್ಟೇ ಗೊತ್ತಿಲ್ಲದಂಗೆ ಉಳಿದದೇನು ಇಲ್ಲ. ಒಂದೇನ್ ಮಾಡ್ಯದ? ಭ್ರಮೆ ಉಂಟು ಮಾಡ್ಯಾರ, ಇಲ್ಲದನ್ನ ಹುಟ್ಟಿಸ್ಯಾರ. ಅದಕ್ಕೇನಂತಾರ? ವಿಕ್ಷೇಪ ಅಂತಾರ, ಭ್ರಮೆ ಅಂತಾರ. ಯಾರು ಚಾಲು ಇಟ್ಕೊಂಡಿರೋದು? ಆಡ ಬರ್ಲಕ್ಕ. ಮುಂದಿನ ನಂಬರ್ ಹಾಕೊಳ್ರಿ. 7, 8 ಎಷ್ಟಾದ ನೋಡ್ರಿ, ನಂಬರ್ ಹಾಕೊಳ್ರಿ. ಹಾಕೊಂಡು ಸೀರಿಯಲ್ ನಂಬರ್ ನಿಮ್ ಪ್ರಕಾರನೇ ಇರ್ಬೇಕು. ನಿಮ್ಗೆ ಹ್ಯಾಂಗ್ ತಿಳಿಸೋದು ಹಂಗ ಹಾಕೋಬೇಕು. ಆ ಆವರಣ ಅಥವಾ ಆ ಅವಿದ್ಯೆ ಅಥವಾ ಆ ಅಜ್ಞಾನದ ಏನಾಯ್ತು? ತಮೋಗುಣದ ಅಂಶವು ಆ ಅವಿದ್ಯೆಯ ತಮೋಗುಣದ ಅಂಶವು ಸರ್ಪಕ್ಕೆ ಏನಾಗ್ಯದ? ಉಪಾದಾನ ಕಾರಣವಾಗಿ, ಸರ್ಪಕ್ಕೆ ಉಪಾದಾನ ಕಾರಣವಾಗಿ ಸರ್ಪಾಕಾರ ತಾಳಿದೆ. ಅವಿದ್ಯೆನೇ ಸರ್ಪಾಕಾರ ತಾಳ. ಆ ಅವಿದ್ಯೆನೇ ಸರ್ಪಾಕಾರ ತಾಳಿದೆ. ಮುಂದೆ ಇನ್ನ ಒಂದು ಪಾಯಿಂಟ್ ಹಾಕೊಳ್ಳಿ. ಆ ಆವರಣ, ಆ ಅವಿದ್ಯೆ, ಆ ಅಜ್ಞಾನದ ಏನದು? ಸತ್ವಗುಣದ ಅಂಶವು ಏನಾಗ್ಯದ? ಸತ್ವಗುಣದ ಅಂಶ ಏನಾಗ್ಯದ? ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿ ಏನಾಗ್ಯದ? ಸರ್ಪದ ಜ್ಞಾನಾಕಾರವಾಗಿದೆ.
ಸರ್ಪದ ಜ್ಞಾನಾಕಾರವಾಗಿದೆ. ಜ್ಞಾನ ಆಗ್ಯದ, ಸರ್ಪದ ಜ್ಞಾನದ ಆಕಾರ ತಾಳ್ಯದ. ಅವಿದ್ಯೆನೆ ಸತ್ವಗುಣ, ಅವಿದ್ಯೆಯ ಸತ್ವಗುಣ ಸರ್ಪದ ಜ್ಞಾನಾಕಾರ ಆಗ್ಯದ. ಅವಿದ್ಯೆಯ ತಮೋಗುಣ ಸರ್ಪಾಕಾರ ಆಗ್ಯದ, ಜ್ಞಾನಾಕಾರವಾಗಿದೆ. ಇದನ್ನ ಇದಮಾಕಾರವೆಂತಲೂ ಹೇಳುತ್ತಾರೆ. ಇದು ಸರ್ಪವಿದೆ ಅಂತೇಳಿ ಜ್ಞಾನ ಆಗ್ತದಲ್ಲ, ಅದು ಇದಮಾಕಾರ. ಇದಂ ಜ್ಞಾನಾಕಾರ, ಇದಮಾಕಾರ ಕೂಡ ಅಂತ. ಓಕೆ, ನೆಕ್ಸ್ಟ್ ಇದು ಏನಾಯ್ತು ಅಂತ ಗೊತ್ತಾಯ್ತು. ಈಗ ಅವಕಾಶ ನಿಮ್ಗೇನಾಯ್ತು, ಸರ್ಪ ರಜ್ಜುವಿನ ಜೊತೆಗೆ ಆದ ಅಂತ ನಮ್ಮ ಭ್ರಮೆ ಏನಿತ್ತಲ್ಲ, ಅಲ್ಲಿದು ಡಿಟ್ಯಾಚ್ ಆಗಿ ಈಗ ನಿಧಾನವಾಗಿ ಬಂದು ನಿಮ್ಮ ವೃತ್ತಿಗೆ ಅಟ್ಯಾಚ್ ಆಯ್ತು. ಅಟ್ಯಾಚ್ ಆಗಿದ್ದಕ್ಕೆ ಈಗ ಏನಾಯ್ತಪ್ಪ ಅಂದ್ರೆ, ಈಗ ನೆಕ್ಸ್ಟ್ ಸೀರಿಯಲ್ ನಂಬರ್ ಏನ್ ಹಾಕೋತೀರಿ, ಅದಕ್ಕೇನ್ ಮಾಡ್ಬೇಕು, ತಾತ್ಪರ್ಯ. ಇದೇನಾಗ ಲಾಸ್ಟಿಗೆ ನೀವು ಬರೆಯೋದು ತಾತ್ಪರ್ಯ ಬರಿಬೇಕಲ್ಲ. ನೀವು ಭಾಷ್ಯಕಾರರು, ತಾತ್ಪರ್ಯಕಾರರು, ಬಹಳ ದೊಡ್ಡ ಪಂಡಿತರು, ನಿಮ್ಮದೇ ಬರಿಬೇಕಲ್ಲ ಅಭಿಪ್ರಾಯ. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸರ್ಪ ಮತ್ತು ಬರ್ಕೊಳ್ರಿ, ನಿಧಾನವಾಗಿ ಬರ್ಕೊಳ್ರಿ. ತಾತ್ಪರ್ಯ ಬಹಳ ಚಂದ ತಿಳಿದು ಬರೀಬೇಕು. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ವೃತ್ತಿ ಉಪಹಿತ ಚೇತನ. ವೃತ್ತಿ ಉಪಹಿತ ಚೇತನ ವೃತ್ತಿ ಉಪಹಿತ ಚೇತನವೇ ಅಧಿಷ್ಠಾನವಾಗಿದೆ. ಹೌದಾ? ಈಗ ಸದ್ಯ ಇದರ ಒಪ್ಕೋತೀರಾ? ವೃತ್ತಿ ಉಪಹಿತ ಚೇತನನೇ ಏನಾಗ್ಯದ, ಸರ್ಪಕ್ಕ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅದರೊಳಗಿರುವಂತ ತಮೋಗುಣದ ಅಂಶ, ಸತ್ವಗುಣದ ಅಂಶ ಇವೆರಡೂ ಕೂಡಿ ಸರ್ಪ ಮತ್ತು ಸರ್ಪದ ಜ್ಞಾನ ಆಗಿ ವೃತ್ತಿ ಉಪಹಿತ ಚೇತನನೇ ಏನಾಗ್ಯದ, ಅಧಿಷ್ಠಾನ ಆಗಿದೆ ಅಂತ ಒಂದನೇ ಸ್ಟೆಪ್. ನೆಕ್ಸ್ಟ್ ಏನ್ ಮಾಡ್ಬೇಕು, ವೃತ್ತಿ ಉಪಹಿತ ಚೇತನ ಹೊರಗೆ ಇರುವಾಗ ಸಾಕ್ಷಿ ಚೇತನ ಎನ್ನಿಸಿಕೊಳ್ಳುತ್ತದೆ. ಹೊರಗೆ ಬಂದಾಗ ವೃತ್ತಿ ಉಪಹಿತ ಚೇತನ ಅನಿಸ್ಕೊಳ್ಳಕತ್ತದ, ಹೊರಗಿದ್ದಾಗ ಏನ್ ಅನಿಸ್ಕೊತದ, ಚೇತನ ಅನಿಸ್ಕೊತದಿಲ್ಲ. ಅದು ಆ ವೃತ್ತಿ ಉಪಹಿತ ಚೇತನವು ಒಳಗೆ ಇರುವಾಗ ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಹಿತ ಚೇತನ ಎನ್ನಿಸಿಕೊಳ್ಳುತ್ತದೆ. ಏನು ವೃತ್ತಿ ಸ್ವತಂತ್ರ ಬಂದದ ಏನದು ಹೊರಗೆ, ಒಳಗಿಂದ ಹೊರಗೆ ಬಂದದಿಲ್ವೇ? ಅದಕ್ಕೆ ಆ ವೃತ್ತಿ ಉಪಹಿತ ಚೇತನವು ಒಳಗೆ ಇರುವಾಗ ಏನನ್ಸುತ್ತದೆ, ಸಾಕ್ಷಿ ಚೇತನ ಎನ್ನಿಸಿಕೊಳ್ಳುತ್ತದೆ. ಹೀಗಾಗಿ ಸಾಕ್ಷಿ ಚೇತನವೇ ವೃತ್ತಿ ಉಪಹಿತ ಚೇತನವಾಗಿದೆ, ವೃತ್ತಿ ಉಪಹಿತ ಚೇತನವೇ ಸಾಕ್ಷಿ ಚೇತನವಾಗಿದೆ. ಹೌದಾ ಇಲ್ಲ? ಎರಡೂ ಒಂದೇ. ಹೀಗಾಗಿ ಸಾಕ್ಷಿ ಚೇತನವೇ ವೃತ್ತಿ ಉಪಹಿತ ಚೇತನ, ವೃತ್ತಿ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ, ಎರಡು ಒಂದೇ. ಹೌದಾ ಇಲ್ಲ?
ಅದಕ್ಕೆ ಬಂದ್ಕೊಳ್ರಿ, ವೃತ್ತಿ ಉಪಯುಕ್ತ ಚೇತನ ಈಸ್ ಈಕ್ವಲ್ ಟು ಸಾಕ್ಷಿ ಚೇತನ, ಎರಡು ಒಂದೇ. ಸಾಕ್ಷಿ ಚೇತನಕ್ಕೆ ಬಂದ್ರ ಸಾಕ್ಷಿ ಚೇತನದಿಂದ ವೃತ್ತಿ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನವನ್ನು ಆಶ್ರಯಿಸಿದ ಅವಿದ್ಯೆ, ಅವಿದ್ಯೆ ಒಳಗಿರುವ ತಮೋಗುಣದ ಅಂಶ ಸರ್ಪಕ್ಕೆ ಉಪಾದಾನ ಕಾರಣವಾಗಿ ಸರ್ಪಾಕಾರವಾಗಿದೆ. ಆ ಅವಿದ್ಯೆಯ ಸತ್ವಗುಣದ ಅಂಶ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿ ಸರ್ಪದ ಜ್ಞಾನಾಕಾರವಾಗಿದೆ. ಹೀಗಾಗಿ ಏನಾಗಿದಪ್ಪ ಅಂತಂದ್ರೆ ಈ ಒಂದು ಪಾಠ 145ನೇ ವಿಷಯಾಂಕ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿಯೇ ಅಧಿಷ್ಠಾನವಾಗಿದೆ ಎಂಬ ಶೀರ್ಷಿಕೆ ಸಾರ್ಥಕವಾಯಿತು. ಅರ್ಥ ಆಯ್ತಾ? ಇಲ್ಲ ತಿಳ್ಕೊಂಡ್ಬಿಡಿ. ಸಾರ್ಥಕ ಆಗ್ಯದಂದ್ರೆ ಅರ್ಥ ಆಗಲ್ಲ ಎಲ್ಲರಿಗೂ. 145ನೇ ವಿಷಯಾಂಕದ ಶೀರ್ಷಿಕೆ ಸಾರ್ಥಕವಾಯಿತು. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿ ಅಧಿಷ್ಠಾನವಾಗಿದೆ ಎಂಬ ಸತ್ಯ ಏನಾಯ್ತು, ಅನುಭವಕ್ಕೆ ಬಂತು. ಒಳಗೇನಾಕತ್ತ ಅದ ಹೊರಗಾಕತ್ತೆ. ಅಂತಃಕರಣದ ಒಳಗೆ ಏನ್ ಇದಾಕತ್ತಲ್ಲ ಅದ ವೃತ್ತಿ ಮೂಲಕ ಹೊರಗೆ ಬಂದು ಅದ ಇದಾಕತ್ತೆ. ಸರ್ಪ ತಯಾರಾಗಬೇಕಾದ್ರೆ ಅಲ್ಲಿ ರಜ್ಜು ಇದ್ರೆ ಸರ್ಪ ತಯಾರಾಗ್ಯದ, ಸುಮ್ಮನೆ ಆಗಿಲ್ಲ. ನಿಮ್ಮದು ಪರಿಕಲ್ಪನೆ ಒಳಗಾಗಿರ್ಬೋದು, ಹೊರಗಿನ ರಜ್ಜುನೂ ಆಗ್ಯದಿಲ್ಲ, ರಜ್ಜು ಇದ್ದಿದ್ದಕ್ಕೆ ಆಗ್ಯದ. ರಜ್ಜು ಇದ್ದಿದ್ದಿಲ್ಲ ಅಂದ್ರೆ ಇವನಿಗೆ ಯಾಕೆ ಸರ್ಪ ಕಾಡ್ತೇನೆ? ಆ ಹೊರಗಿನ ರಜ್ಜುವಿಗೆ, ರಜ್ಜು ಉಪಯುಕ್ತ ಚೇತನಕ್ಕ, ಆ ಸರ್ಪಕ್ಕ ಎಲ್ಲದಕ್ಕೂ ಅಧಿಷ್ಠಾನ ಯಾರು? ನಿಮ್ಮ ಸಾಕ್ಷಿ ಚೇತನನೇ. ನಿಮ್ಗೆ ರಜ್ಜು ಮತ್ತು ಸರ್ಪಕ್ಕ ಡಿಟ್ಯಾಚ್ ಮಾಡ್ತೀನಿ ಅಂದ್ರೆ ಬಿಡಂಗಿಲ್ಲದು. ಸರ್ಪ ಯಾವ್ದಕ್ಕೆ ಹೆಂಗ್ ಹುಟ್ಟುತ್ತದು? ಹುಟ್ಟಬೇಕಾದ್ರೆ ಅಲ್ಲಿ ಮೊದಲ ರಜ್ಜು ಇದ್ರೆ ಹುಟ್ಟುತ್ತದೆ, ರಜ್ಜುನೇ ಇದ್ದಿದ್ದಿಲ್ಲ ಅಂದ್ರೆ ಸರ್ಪ ಹೆಂಗ್ ಹುಡುತ್ತೆ? ಹಿಂಗ್ ತಗೊಂಡೋತಾನ ಗಾಡಿ. ವೈಚಾರಿಕತೆ ಹೆಂಗದು? ಬರೀ ಸರ್ಪದ ಕಲ್ಪನೆ ಎಲ್ಲಾಗ್ಯದ? ನಿಮ್ಮೊಳಗಾಗ್ಯದ. ನಿಮ್ಮೊಳಗೆ ಸರ್ಪದ ಕಲ್ಪನೆ ಯಾಕಾಯ್ತು? ಅದಕ್ಕ ನಿಮ್ಮ ಸಾಕ್ಷಿ ಚೇತನ ಯಾವ ಮಟ್ಟಿಗೆ ಅದ ನೋಡಿ ವಿಚಾರ ಮಾಡ್ರಿ. ಹೆಂಗದ ಅವಕಾಶ ಎಲ್ಲ ಓಸು ನಿಮ್ ಸಾಕ್ಷಿ ಚೇತನದ ಅಂಡರ್ನಂತ ನಿಂದಿರ್ತಾರೆ. ಎಲ್ಲ ಓಸು ಇಡೀ ಬ್ರಹ್ಮಾಂಡ ಬಂದು ನಿಮ್ ಸಾಕ್ಷಿ ಚೇತನದ ಅಂಡರ್ನಾಗ ನಿಂದಿರ್ತಾವ ಬಂದು. ವ್ಯಾಪಾರಿ ಅದನ್ನ ದೊಡ್ಡದ್ ಮಾಡ್ತಾರ ಅಂದ್ರೆ ಹಂಗ ಮಾಡ್ತಾರ ನೋಡ್ರಿ. ಅದಕ್ಕೆ ಒಂದ್ ಮೆಥಡ್ ಅದ, ಪದ್ಧತಿ ಅದ. ಹೀಗಾಗಿ 145ನೇ ವಿಷಯ ಅಂತ ಸಾರ್ಥಕ ಆಯ್ತು. ಎಲ್ಲರಿಗೆ ಅರ್ಥ ಆಯ್ತಾ? ಇಲ್ಲ ಒಂದೇ ಏನಪ್ಪ ಅಂತಂದ್ರೆ ಸಾಕ್ಷಿ ಚೇತನ ಒಳಗಿದ್ದಾಗ ಸಾಕ್ಷಿ ಚೇತನ ಅನಿಸ್ಕೊತದ. ಅದು ವೃತ್ತಿ ಅಂತ ಅಂತಃಕರಣ ಸಾಕ್ಷಿ ಚೇತನ ಒಳಗಿದ್ದದ್ದು ಹೊರಗೆ ಬಂದು ಅಂತಃಕರಣ ಏನ್ ಅನಿಸ್ಕೊತದ? ವೃತ್ತಿ ಅನಿಸ್ಕೊತದ. ಮತ್ತ ಆ ಸಾಕ್ಷಿ ಚೇತನ ಏನ್ ಅನಿಸ್ಕೊತದ? ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ. ನಿಮ್ಮ ಅಂತಃಕರಣದೊಳಗೊಂದು ಅವಿದ್ಯೆ ಇದ್ದು ಏನ್ ಮಾಡ್ಯದ? ಅಂತಃಕರಣ ಮತ್ತು ಅಂತಃಕರಣ ಉಪಯುಕ್ತ ಚೇತನವಾದ ಸಾಕ್ಷಿ ಚೇತನವನ್ನು ಗುರುತಿರ್ಲಾರ್ದಂಗೆ ಏನ್ ಮಾಡ್ಯದಲ್ಲ, ಆ ಅವಿದ್ಯೆ ಹೊರಗೆ ಬಂದು ಏನ್ ಮಾಡ್ಯದ? ವೃತ್ತಿ ಮತ್ತು ವೃತ್ತಿ ಉಪಯುಕ್ತ ಚೇತನ ಗೊತ್ತಿರ್ಲಾರ್ದಂಗೆ ಮಾಡಿಟ್ಟದ. ಮಾಡಿಟ್ಟು ಏನ್ ಮಾಡ್ಯದ? ಇಲ್ಲಿ ಗದ್ದಲ ಭ್ರಮೆ ಮಾಡೋದು ಏನ್ ಮಾಡ್ಯದಪ್ಪ ಅಂತಂದ್ರೆ ಆ ಅವಿದ್ಯೆ ಭ್ರಮೆಯನ್ನ ವಿಕ್ಷೇಪವನ್ನು ಮಾಡ್ಯದ. ಅದು ವಿಕ್ಷೇಪ ಹ್ಯಾಂಗ್ ಮಾಡ್ಯದಂದ್ರೆ ಅವಿದ್ಯೆಗೆ ಎರಡು ಸ್ವಭಾವಗಳು, ಒಂದು ತಮೋಗುಣದ ಸ್ವಭಾವ, ಇನ್ನೊಂದು ಸತ್ವಗುಣದ ಸ್ವಭಾವ. ಆ ತಮೋಗುಣ ಏನ್ ಮಾಡ್ಯದ? ಸರ್ಪಕ್ಕೆ ಉಪಾದಾನ ಕಾರಣವಾಗಿ ನಿಮ್ಮೊಳಗಿರೋ ಅವಿದ್ಯೆನೇ ಸರ್ಪಾಕಾರ ಆಗ್ಯದ. ಮತ್ತೆ ನಿಮ್ಮೊಳಗಿರೋ ಅವಿದ್ಯೆನೇ ಸತ್ವಗುಣದ ಅಂಶ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿ ಅದು ಸರ್ಪದ ಜ್ಞಾನಾಕಾರ ಆಗ್ಯದ. ಅದಕ್ಕೆ ಇದವಾಕಾರ ಅಂತಾರ. ಈ ರೀತಿ ಹೇಳಿ ಏನ್
ಮಾಡಿಬಿಟ್ರು. ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಎಲ್ಲಿಂದ ತಗೊಂಡ್ಬಂದ್ರು? ಈಗ ನಿಮ್ ಸಾಕ್ಷಿಲಿಂದ ತಗೊಂಡ್ಬಂದ್ರು. ಸಾಕ್ಷಿಲಿಂದ ತಗೊಂಡು ಬಂದ ಮೇಲೆ ಈಗ ಶಿಷ್ಯ ಏನಂತಾನ? ಅವ ಹೊರಗದ, ಸಾಕ್ಷಿ ಒಳಗದ. ಅದಕ್ಕ ಹ್ಯಾಂಗ ನೀವು ಅಧಿಷ್ಠಾನ ಮಾಡ್ತೀರಿ ಅಂತ ಅಂದಾಗ ನಿಶ್ಚಲದಾಸರು ಒಂದು ರಾಮಬಾಣ ಬಿಟ್ಬಿಡ್ತಾರೆ. ನಿಶ್ಚಲದಾಸದ ಒಂದು ರಾಮಬಾಣಕ್ಕೆ ಅವನ ಸಂಶಯ ಪೂರ್ತಿ ಹೋಗ್ಬಿಡ್ತದೆ. ಹಾವ ಹೊರಗದ ಮತ್ತ ಸಾಕ್ಷಿ ಒಳಗದ, ಮತ್ತ ಸಾಕ್ಷಿ ಒಳಗಿರೋ ಸಾಕ್ಷಿ ಹೊರಗಿನ ಹಾವಿಗೆ ಹ್ಯಾಂಗ ಅಧಿಷ್ಠಾನ ಆಗ್ತದ್ರಿ ಅಂದೊತ್ನಾಗ ಇವ್ರೇನ್ ಹೇಳಿದ್ರು? ನಿನ್ನ ವೃತ್ತಿ ಎಲ್ಲದಪ್ಪ ಅಂತ ಕೇಳಕತ್ತಾರ. ಈಗ ನಿನ್ನ ವೃತ್ತಿ ಎಲ್ಲ ಒಳಗದ ಹೊರಗದ? ವೃತ್ತಿ ಹೊರಗದ. ನಿನ್ನ ವೃತ್ತಿನೂ ಹೊರಗದ, ವೃತ್ತಿ ಉಪಯುಕ್ತ ಚೇತನೂ ಹೊರಗದ, ವೃತ್ತಿಯನ್ನು ಆವರಿಸಿದ ಅವಿದ್ಯೆನೂ ಹೊರಗದ. ಮತ್ತು ಸರ್ಪ ಎಲ್ಲದ? ಸರ್ಪನು ಹೊರಗೆ ಅದ. ಮತ್ತೆ ಹೊರಗಿರುವ ಸರ್ಪಕ್ಕ ವೃತ್ತಿ ಉಪಯುಕ್ತ ಚೇತನವನ್ನು ಆಶ್ರಯಿಸಿದ ಅವಿದ್ಯೆ ಅಧಿಷ್ಠಾನ ಯಾಕಾಗಲ್ಲ? ಎರಡು ಹೊರಗೆ ಅದಾವಲ್ಲ. ಇದು ರಾಮಬಾಣ. ಹೊರಗ ಒಳಗ ಹೊರಗ ಒಳಗ ಕನ್ಫ್ಯೂಷನ್ ಆಗಿದ್ದಲ್ಲಪ್ಪ. ಈಗ ವೃತ್ತಿ ಒಳಗದ ಹೊರಗದ ಹೇಳಂತಾರೆ. ಹೊರಗದ ಸರ್ಪ ಇಲ್ಲ, ಸರ್ಪನು ಹೊರಗದ. ಎರಡು ಹೊರಗೆ ಇದ್ಮೇಲೆ ಹೊರಗಿನ ವಸ್ತುವಿಗೆ ಹೊರಗಿನ ಅಧಿಷ್ಠಾನ ಆಗೋದಕ್ಕೆ ಏನ್ ಪ್ರಾಬ್ಲಮ್ ಅದ? ಒಳಗೆ ಹೊರಗೆ ಅನ್ನೋದು ಫಸ್ಟಿಗೆ ಬರ್ಕೊಂಡಿರ್ ನೋಡಿ. ಒಳಗೆ ಇರುವ ಹೊರಗೆ ಇರುವ ಅದಕ್ಕೂ ಮಠ ಮನೀಶ್ಬಿಡ್ತಾರೆ. ಹೊರಗೆ ಒಳಗೆ ಅನ್ನೋದು ತೆಗೆದ್ರು ನೋಡ್ರಿ. ಈಗ ಒಳಗಿಂದನೇ ಹೊರಗೆ ಬಂದದ, ಒಳಗಿಂದ ಹೊರಗೆ. ಇದನ್ನು ಹೊರಗದ, ಅದನ್ನು ಹೊರಗದ. ಸರ್ಪನು ಹೊರಗದ, ನಿನ್ನ ವೃತ್ತಿನೂ ಹೊರಗದ. ಇದು ಒಳಗಿಂದ ವೃತ್ತಿ ಹೊರಗೆ ಬಂದದೆ, ಹೊರಗಿನ ಇದು ಎರಡು ಏಕಾಕಾರ ಆತಿ. ಎರಡು ಹೊರಗೆ ಇದ್ದಾಗ ಯಾಕಾಗಂಗಿಲ್ಲ ಅಂತ ಕೇಳ್ತಾರ ಅವರು. ಹಾವ ಹಗ್ಗಕ್ಕೆ ಕಟ್ಕೊಂಡದೇನು? ನಿನ್ನೊಳಗೆ ಆದ ಕಲ್ಪನೆ ಅದು. ಹಾವು ಹೊರಗದ, ಸಾಕ್ಷಿ ಒಳಗದ ಅಂತಿದಲ್ಲ. ಮತ್ತೆ ನಿನ್ನ ಅಂತಕ್ಕ ಅದು ಯಾವುದು ವೃತ್ತಿ ಉಪಯುಕ್ತ ಚೇತನ ಅದು ಹೊರಗೆ ಬಂದದಲ್ಲಪ್ಪ. ಒಳಗ ಹೊರಗದನ್ನ ತೆಗೆದು ಹಾಕಿಬಿಡ್ತಾರ. ಲಿಂಗ ಎಂಬುದು ಒಳಗೋ ಹೊರಗೆ ಹೇಳಿರೋ, ಲಿಂಗವೆಂಬುದು ಎಡನೋ ಬಲನೋ ಹೇಳಿರೋ, ಲಿಂಗವೆಂಬುದು ಮೇಲೆ ಕೆಳಗೆ ಹೇಳಿರೋ. ಯಾರಿಗಾರ ಗೊತ್ತಿದ್ರೆ ಹೇಳ್ರು. ಏನ್ ತರ ಮಾಡ್ಕೊಂಡಿರಿ? ಎಡಕ್ ಕಟ್ಕೋಬೇಕು, ಮ್ಯಾಲ್ ಕಟ್ಕೋಬೇಕು, ಕೆಳಗ್ ಕಟ್ಕೋಬೇಕು, ತಿಳಿ ಕಟ್ಕೋಬೇಕು, ಬಗಲ ಕಟ್ಕೋಬೇಕು ಅಂತ ಹೇಳ್ತಾರೆ. ಈ ಲಿಂಗದ ಬಗ್ಗೆ ಯಾರಿಗಾರ ಗೊತ್ತಿದ್ರು ಒಂದಿಟ್ಟು ಹೇಳ್ರು ಅಂತಾನೆ. ಯಾರು? ಪ್ರಭುದೇವರು. ನಮ್ಮ ಗುಹೇಶ್ವರ ಲಿಂಗದ ಬಗ್ಗೆ ಯಾರಿಗಾರ ಗೊತ್ತಿದ್ರು ಹೇಳ್ರಪ್ಪ ಒಂದಿಟ್ಟು. ಹೆಂಗದ ಒಳಗ ಹೊರಗ ಅನ್ನೋದು ಸಿಗೋಗಿರ್ತಾನೆ. ಈಗ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್. ನಿಮ್ಮ ಸಾಕ್ಷಿ ಚೇತನ ಉಪಯುಕ್ತ ಚೇತನದ ಮೂಲಕ ಹೊರಗೂ ಇದೆ. ನಿಮ್ಮ ಸಾಕ್ಷಿ ಚೇತನ ಏನಾಗ್ಯದ? ಅಂತಃಕರಣ ಉಪಾಧಿಯಾಗಿ ಒಳಗದ. ಎರಡೂ ಅದ. ವೃತ್ತಿ ಮೂಲಕ ಹೊರಗನೂ ಅದ, ಅಂತಃಕರಣದ ಮೂಲಕ ಒಳಗೂ ಅದ. ಒಳಗ ಹೊರಗ ಎರಡು ಕಡೆ ಅದಾವ. ಆಯ್ತಲ್ರಿ? ತಿಳಿದ? ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ನಿಮ್ಮ ಒಳಗಿರುವ ಸಾಕ್ಷಿನೇ ಅಧಿಷ್ಠಾನವಾಗಿದೆ ಅನ್ನೋದು ನಿನ್ನಕ್ಕಿಂತ ಇವತ್ತು ಸ್ಪಷ್ಟ ಆಗಿದೆ. ನಿನ್ನಕ್ಕಿಂತ ಇವತ್ತು ಸ್ಪಷ್ಟ ಆಗ್ಯದ. ಇನ್ನ ಪೂರ್ತಿ ಸ್ವಚ್ಛ ಆಗಿಲ್ಲ, ನಾಳೆಗೆ ಸ್ವಚ್ಛ ಆಗ್ತದೆ. ಟೈಮ್ ಆಗ್ಲಿಕ್ಕತ್ತದ, ನಾವು ನಡೀತೀವಿ. ಈ ಪಾಠ ಇಂಪಾರ್ಟೆಂಟ್ ಅದ. ನೋಟ್ಸ್ ಮಾಡ್ಕೊಳ್ರಿ, ಅನುಭವಕ್ಕೆ ತಂದ್ಕೊಳ್ರಿ, ಬರ್ಕೊಳ್ರಿ. ಹೇಳಕ್ ಬರ್ಬೇಕು ನಿಮ್ಗ. ಸರಿ ತಿಳ್ಕೊಂಡು ಕೂತ್ರೆ ಆಗಂಗಿಲ್ಲ. ಇದು ಇನ್ನೊಬ್ಬರಿಗೆ ಹೇಳಕ್ ಬರಂಗ ಆಗ್ಬೇಕು. ಇಡೀ ಬ್ರಹ್ಮಾಂಡದ ತುಂಬೆಲ್ಲ ನಿಮ್ಮ ಸಾಕ್ಷಿ ಹೆಂಗ್ ವ್ಯಾಪಿಸ್ಯದ, ಬ್ರಹ್ಮಾಂಡವನ್ನ ಹೆಂಗ್ ಸೃಷ್ಟಿ ಮಾಡಿದ, ಇಡೀ ಬ್ರಹ್ಮಾಂಡಕ್ಕೆ ನಿಮ್ಮ ಸಾಕ್ಷಿ ಹೆಂಗ ಆಧಾರ ಅದ, ಏನೆಲ್ಲ ಹೇಳ್ತಾರ, ಏನೆಲ್ಲ ಹೇಳ್ತಾರ. ಸಾಮಾನ್ಯ ಚೇತನದಲ್ಲಿ ನಿಲ್ಲಿಸ್ಬಿಡ್ತಾರೆ, ವೈದಲ್ಲಿ ಮುಟ್ಟಿಸ್ಬಿಡ್ತಾರೆ.
ವಿಶೇಷ ಚೇತನಗಳನ್ನೆಲ್ಲ ಲೀನ ಮಾಡಿ ಸಾಮಾನ್ಯ ಚೇತನದ ಬಗ್ಗೆ ನಿಲ್ಲಿಸ್ಬೇಕು. ಅಲ್ಲೇ ನಿಂತಂಗ ಅಲ್ಲೇ ಬಾಣ ಹಾಕ್ತದೆ. ಅಲ್ಲೇ ನಿಂತ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ. ಅಜ್ಞಾನ ಯಾರದು? ನಮ್ಮದೇ ಅಜ್ಞಾನ. ದುಃಖ ಯಾರದು? ನಮ್ಮದೇ ದುಃಖ. ಅಳ್ಳಕತ್ತೀವಿ ಅಂದ್ರೆ ಯಾಕೆ ಅಳ್ಳಕತ್ತೀವಿ? ನಾವು ಅಳ್ಳೋದಕ್ಕೆ ಮಂದಿ ಯಾರು ಕಾರಣ ಅಲ್ಲ, ನಮ್ಮ ಅಜ್ಞಾನದ ಕಾರಣ. ನಮ್ಮ ಕರ್ಮಕ್ಕೆ ನಾವು ಅಳ್ಳಕತ್ತೀವಿ. ಎಲ್ಲ ನಮ್ಮದೇ ಅಲ್ಲ. ಒಂದೇ ಆಗ್ಬೋದು. ಅದಕ್ಕೆ ಮತ್ತೆ ಕುಡಿಯೋ ನೀರು, ಕೈ ತೊಳ್ಕೊಳ್ಳೋ ನೀರು ಎಲ್ಲ ಒಂದೇ ಸಿಂಟೆಕ್ಸಿನ ನೀರು ಅಂತ ಹೆಂಗ್ ಹೇಳ್ತಾರೋ ಹಂಗ ಒಂದೇ ಸಾಮಾನ್ಯ ಚೇತನ ಅನೇಕ ವಿಶೇಷ ಚೇತನಗಳಾಗಿ ತೋರ್ಲಿಕ್ಕೆ. ಆ ವಿಶೇಷ ಚೇತನಗಳ ಉಪಾಧಿಗಳನ್ನ ಬಿಟ್ಟು ನೋಡಿದ್ರಿ ಅಂತಂದ್ರೆ ಅವು ಸಾಮಾನ್ಯ ಚೇತನವೇ ಅದಾವು. ಉಪಾಧಿ ಇದ್ದುದು ಹಂಗಾಗ್ಯದ. ನಮ್ಗೆ ವಿಶೇಷವಾಗಿ ಕಾಣ್ತದೆ ಉಪಾಧಿ ಉಚ್ಬೇಕಾಗೈತೆ. ನಾಗರತ್ನಮ್ಮವ್ರ ಡೌಟ್ ಕ್ಲಿಯರ್ ಆಯ್ತರ? ನಾಗರತ್ನಮ್ಮವ್ರ ಡೌಟ್ ಏನಾದ್ರು ಕ್ಲಿಯರ್ ಆಯ್ತಾ? ಇನ್ನ ಉಳಿದದ ಡೌಟ್ ಇಲ್ರಿ? ನಿನ್ನೆ ಬಂದಿತ್ತಲ್ಲ, ಇವತ್ತು ಕ್ಲಿಯರ್ ಆಯ್ತಾ? ಹೋಯ್ತಾ? ಮತ್ತದ ನಿರುಪಾಧಿಕ ಉಪಾಧಿಕ ಏನಾರ ಇದ್ರೆ ಸ್ವಚ್ಛ ಆಯ್ತಲ್ರಿ? ಇನ್ನ ಸ್ವಚ್ಛ ಆಗ್ತದ. ನಾಳೆಗೆ ಇನ್ನ ಸ್ಪಷ್ಟ ಮಾಡಿ ಕೈ ಬಿಡ್ತೇವೆ. ಅದೇನು ಒಂದು ದಿನದ ಪಾಠ ಅದ. ಆಕ್ಚುಲ್ ಒಂದೇ ದಿನದಾಗ ಮುಗಿಸ್ಬೇಕು. ಒಂದು ದಿವಸ ಶ್ರವಣ, ಒಂದು ದಿವಸ ಮನನ. ಇವತ್ತು ಮನನ ಆಗ್ಯದ, ನಾಳೆಗೆ ನಿಧಿಧ್ಯಾಸನ ಮರಿಲಾರ್ದಂಗ ಆಗಿ ಮುಂದಿನಕ್ಕೆ ಹೋಗೋಣ. ಸಂತೋಷ ಆಯ್ತಾ? ಮೋಕ್ಷದ ಆನಂದ ಆಯ್ತಾ? ಒಂದು ಡೆಲ್ಲಿ ಅವ್ರ ಜೊತೆಗೆ ಮಾತನಾಡಿದ್ದು ಆಡಿಯೋ ಹಾಕಿ ಹಿಂದಿದಾಗ. ಯಾರಿಗೆ ಹಿಂದಿ ಬರ್ತದ ಒಂದ್ ಸ್ವಲ್ಪ ನೋಡ್ರಿ, ವಿಚಾರ ಮಾಡ್ರಿ, ಕೇಳ್ರಿ. ನೀವು ಯಾರ್ಯಾರು PhD ಮಾಡ್ತಿದ್ರಿ, ಡಾಕ್ಟರ್ ನಾಗರತ್ನಮ್ಮ ಎ ಅಂತ ಬರ್ಕೊತಿದ್ರಿ ಅಂತಂದ್ರ ಅವ್ರಿಗೆ 31,000 ರೂಪಾಯಿ ಕೊಟ್ರ ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡು ಅದ್ರೊಳಗ ಪರಿಣತರು ಅಂತ ಹೇಳಕ್ಕೆ ಕೊಡ್ತಾರ. ನರೇಂದ್ರ ಮೋದಿ ಹೊಸ ಸಂಸತ್ ಭವನ ಮಾಡ್ಯಾರಲ್ಲ, ಆ ಸಂಸತ್ ಭವನದಾಗೆ ಕೊಡ್ತಾರ. 31,000 ಕೊಡ್ಬೇಕಂತ ನಾವು ಕನ್ಸಿಷನ್ ಮಾಡ್ರಪ್ಪ, ಯಾರ್ಯಾರು ಬೇಕಿದ್ರೆ ಕೇಳೋಣ ಅಂತ ಹೇಳಿ ಒಂದು ನಿನ್ನೆ ಕೋಶಿಶ್ ಮಾಡಿ ಅವ್ರ ಸಂಘಟ ನಾವ್ ಆಡೋ ಮಾತು ಕೇಳಿ ಅವ್ರು ಖುಷಿ ಪಟ್ಟು ನೀವೇ ಎಷ್ಟು ಕೊಡ್ತೀರಿ ಕೊಡ್ರಿ ಅಂತಂದ್ರು. ಹಾಗೆ ಬೇಡಪ್ಪ, ನಿಮ್ ಖರ್ಚು ವೆಚ್ಚ ಏನಿರ್ತದೇನೋ ಕನ್ಸಿಷನ್ ಮಾಡ್ರಿ ಅಂತ ಕೇಳ್ತೀವಿ ನಾವು, ಖುಷಿಯಿಂದ ಏನು ಕೇಳಲ್ಲ ಅಂತಂದ್ರೆ. ಆಯ್ತಾಯ್ತು ಮೊದಲು ಅರ್ಜಿ ಹಾಕ್ರಿ ಅಂತೇಳಿ 1-2 ಪೇಜಿಂದ ಅರ್ಜಿ ಕಳಿಸ್ಯಾರ. ಪ್ಲಸ್ ಅವ್ರದೆಲ್ಲ ಅದು ಫಂಕ್ಷನ್ ಮಾಡೋದು ಹೆಂಗ ಏನು ಎಲ್ಲ ಡೀಟೇಲ್ಸ್ ಕಳ್ಸ್ಯಾರ. ಅವ್ರು ನಿಮ್ಗೆ ಹಾಕ್ತೀವಿ, ನೋಡಿ ಯಾರ್ಯಾರು ಡಾಕ್ಟರೇಟ್ ಪಡ್ಕೊತಿದ್ರಿ ಅಂದ್ರೆ ಪಡ್ಕೋರಿ, ಏನ್ ತೊಂದರೆ ಇಲ್ಲ. ನಿಮ್ಗೆ ಡಾಕ್ಟರೇಟ್ ಕೊಟ್ರ ಅವ್ರು ಫೇಮಸ್ ಆಗ್ತಾರ, ಅವ್ರಿಗೆ ಪುಣ್ಯ ಬರ್ತದ. ನಿಮ್ದೇನು ಹೆಚ್ಚಾಗಂಗಿಲ್ಲ, ನೀವು ಎಲ್ಲಕ್ಕಿಂತ ದೊಡ್ಡವ್ರು, ನೀವು ಬ್ರಹ್ಮಜ್ಞಾನಿಗಳು. ಜೇನ್ ತುಪ್ಪಕ್ಕೆ ಒಯ್ದಕ್ಕೆ ಬೆಲ್ಲ ಕೊಟ್ಟಂಗ ತಾನೇ ಸ್ವತಃ ಸ್ವೀಟ್ ಅದು. ವಿಚಾರ ಮಾಡ್ರಿ, ಕಳಿಸ್ತೀನಿ, ಅವೆಲ್ಲ ಡೀಟೇಲ್ಸ್ ಕಳಿಸ್ತೀನಿ, ವಿಚಾರ ಮಾಡ್ರಿ. ಎಲ್ಲರೂ ಸೇರಿ ಒಂದೇ ಸಲ ಡೆಲ್ಲಿಗೆ ಹೋಗಿ ಒಂದೇ ಸಲ ತಗೊಂಡ್ ಬರೋಂಗ ತಗೊಂಬರಮ್ಮ, ಎಲ್ಲ ಡಾಕ್ಟರೇಟ್ ಮಾಡ್ಕೊಂಡ್ರ. ಮತ್ ನಿಮ್ ಗಂಡದೇರಿಗೆ ಮಕ್ಕಳಿಗೆ ಯಾರಿಗಾರ ಬೇಕಿದ್ರು ಹಾಕ್ಬಹುದು ಅರ್ಜಿ. ನೀವ್ ಏನೇನ್ ಮಾಡಿರಿ ಎಲ್ಲ ಹೇಳ್ಬೇಕು ಅವ್ರಿಗೆ. ನಮ್ದೆಲ್ಲ ಹಿಂಗೊಂದು ಟೀಮ್ ಅದ ಹೇಳಿ ನಾ ಎಲ್ಲ ಮಾಡ್ತೀನಿ, ಅದಕ್ಕೆ ಏನ್ ವ್ಯವಸ್ಥೆ ಮಾಡೋದು. ನೀವೆಲ್ಲರೂ ಮಾತಾಡಿದ್ದದ ಅದಲ್ಲ ಇದ್ರೊಳಗೆ ಎಲ್ಲ ಯೂಟ್ಯೂಬ್ ಲಿಂಕ್ ಕಳಿಸ್ಕೊಟ್ಬಿಡ್ತೀನಿ. ನಾವೆಲ್ಲರೂ ಕೂಡಿ ಈ ತರ ಚರ್ಚೆ ಮಾಡ್ತೀವಿ ಅಂತಂದ್ರೆ ಭಾರಿ ಖುಷಿ ಆಗ್ಬಿಟ್ಟ. ಅದು ಯಾರು ಕೇಳ್ರಿ, ಯಾರು ಕೇಳಿರಿ ನಿನ್ನೆ? ಚಲೋ ಆಗ್ಯದಲ್ರಿ ಚರ್ಚೆ? ಅವರು ಬಹಳ ಖುಷಿ ಪಟ್ರಿ. ನಿಮ್ಮ ಬಹಳ ಚಲೋ ವಿಚಾರವನ್ನು ಮಾಡತ್ತೀರಿ, ಮತ್ತ ಬಹಳ ನಿರಾಪಕ್ಷಿ ಭಾವನೆ ಬಹಳ ಐತಿ ನೀವಾಗ ಅಂತ ಎಲ್ಲ ಹೇಳಿದ್ರಲ್ರ. ಅವ್ರ ಫೋನ್ ನಂಬರ್ ಅದು ಕಳಿಸ್ಕೊಡ್ತೀನಿ,
ಡೆಲ್ಲಿ ಅವ್ರದ್ದು ಅವ್ರ ಸಂಗಟ್ ಫೋನ್ ಮಾಡ್ರಿ, ಹಿಂದಿ ಬರೋರು ಚಂದ ಮಾತಾಡ್ರಿ, ನೀವು ಕರ್ನಾಟಕದವ್ರಿಗೆ ಹಿಂದಿನೇ ಬರಲ್ಲ, ಎರಡು ಚಂದ ಮಾತಾಡ್ತಿರಲ್ಲ ಅಂತ ಆಲ್ಮೋಸ್ಟ್ ಹಿಂದಿ ಮಾತಾಡ್ರಿ ಸರಿ, ನೀವು ಬಹಳ ಚಂದ ಮಾತಾಡ್ತೀರ ಅಂತ ಹೇಳಿದ್ರು. ಅಂದ್ರು ಹಿಂದಿ ಇಂಗ್ಲಿಷ್ ಮೂರು ಅದ್ರಿ ಪರ್ಫೆಕ್ಟ್ ಮಾತಾಡ್ತ ಹೇಳಿದ್ರಿ. ಪರ್ಫೆಕ್ಟ್ ಅಂದ್ರೆ ಯಾವ್ದು ಪರ್ಫೆಕ್ಟ್ ಇಲ್ಲ, ಸುಮ್ ಹಿಂಗೆ ಮಾತಾಡೋದಪ್ಪ. ಯಾವ ಪರ್ಫೆಕ್ಟ್ ಅವ್ರ ಮುಂದೆ ಹೇಳ್ಕೊಳಕ್ ಒಂದ್ ಸ್ವಲ್ಪ ನಾವು ಸ್ಪೆಷಲ್ ಆಗಿ ತಂದ ಕತೆ ನಮ್ದೇನದ ರೀ ಅಂತಂದ್ರೆ ಮತ್ತೆ ವೀಕ್ ಮಾಡ್ತಾರ. ಅದೇ ನೋಡ್ರಿ, ಹಿಂದಿದಾಗ ಯಾರಿಗೆ ಮಾತು ಬರ್ತೋ ಮಾತಾಡ್ರಿ. ಅವ್ರಿಗೇನ್ ಒಂದ್ ಅವ್ರ ಸಂಸ್ಥೆಗಳ ಡೊನೇಷನ್ ಅವ್ರು ನಿಮಗೆ ಒಂದು ಡಾಕ್ಟರೇಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೇನು 3ನೇ ಕ್ಲಾಸ್ ಓದಿಲ್ಲ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಕೊಟ್ಟಾರೆ. ಡಾಕ್ಟರ್ ರಾಜ್ಕುಮಾರ್ ಯೂನಿವರ್ಸಿಟಿ ಹೋಗಿದ್ರ ಅವ್ರು, ಎಲ್ಲರೇ BA MA ಮಾಡ್ಯಾರೇನು ಅವರು? ಹಂಗೆ ಗೌರವ. ಓಕೆ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಪರಿಣತಿ ಅದು ಬರೀತಾರ ಅವರೆಲ್ಲ. ಪರಿಣತಿ ಬಗ್ಗೆ ಬರೀತಾರ. ನಮ್ ಟೀಮ್ನವ್ರು ಏನೇನ್ ಮಾಡ್ತೀವಿ ನಮ್ಮೆಲ್ಲದ ಹೆಸರು ತಗೊಂಡು ಜೊತೆಗೆ ಕರ್ಕೊಂಡೆ ಹೋಗೋದು ನಾವು. ಅವ್ರಿಗೆ ಏನೋ ರೊಕ್ಕ ನೋಡ್ರಿ, ಅದ್ರೆಲ್ಲ ಡೀಟೇಲ್ಸ್ ಕಳಿಸ್ತೀನಿ ಇವಾಗ. ಈ ಪಾಠ ಕಲಿಸೋದ್ರ ಜೊತೆಗೆ ಅವೆಲ್ಲ ಬರ್ತಾವ. ಶುದ್ಧ ಬ್ರಹ್ಮ ಅನುಭಾವಿಗಳ ಗ್ರೂಪ್ನಾಗ ಬರ್ತದ ಎಲ್ಲ ಡೀಟೇಲ್ಸ್ ನೋಡ್ಕೊಂಡು ನೀವು ವಿಚಾರ ಮಾಡ್ರಿ ಏನ್ ಮಾಡ್ಬೇಕಂತೀರಿ. ಪಕ್ಕ ಅಷ್ಟೊಂದು ಕೊಡೋದಕ್ಕಿಂತ ನಾವು ಎಲ್ಲರೂ ಸೇರಿ ಒಂದು ಅಮೌಂಟ್ ಕೊಡ್ತೀವಿ, ನಾವು ಎಲ್ಲರಿಗೂ ಕೊಡೋ ಅಂತ ಏನಾರು ಮಾಡೋಣ. ಸದ್ಯ ಫಸ್ಟ್ ಮೀಟಿಂಗ್ ಹಂಗಾಗ್ಯದ. ಅವ್ರಿಗೇನು ಒಂದು ಪೇಪರ್, ಒಂದಿಷ್ಟು ಅಡಿಗೆ ಊಟ, ಒಂದಿಷ್ಟು ಹಾಲ್ನಾಗ ವ್ಯವಸ್ಥೆ ಮಾಡಿರ್ತಾರ. ಅವ್ರದ್ದೇನು ಹೋಗೋದದ ಬರೋದದ ಅಂತ ಬರೀ ನಮ್ ರೊಕ್ಕ ಹೋಗ್ತದೆ. ಅದಕ್ಕೆ ಸ್ವಲ್ಪ ಎಲ್ಲರೂ ಕೂಡಿ ಅಂತದೊಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಅದು ಕಳಿಸ್ತೀನಿ, ಡೀಟೇಲ್ಸ್ ಕಳಿಸ್ತೀನಿ, ನೋಡ್ರಿ ಆಮೇಲೆ ಚರ್ಚೆ ಮಾಡೋಣ. ದೀನ್ ದಯಾಳ ಹಿಂಗೇನೋ ಅದ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ನಮಗೆ ಜ್ಞಾನಾಮೃತವನ್ನ ಉಣಬಡಿಸಿದಂತಹ ಗುರುಗಳಿಗೆ
ಭೂತನಾದ ಪರಮ ಸದ್ಗುರುವರನಿಗೆ ಶ್ರುತಿಚಿರದ ದ್ರವಮತಿಯಲ್ಲಿ ನೆಲಸಿದ ಪತೀತ ಪಾವನಗೆ ಗತಿಗಾನದ ನರ ಅಜ್ಞರಿಗರು ತೋರಿದ ಧೀರನಿಗೆ ಕುಟಲೋಕ್ತಿಗಳನ್ನು ಕಟುವಾಗಿ ಕೀಗಿಸಿದವನು ಬೋಧಿಪಗೆ ಷಡ್ದರ್ಶನದ ಸಾರವತೀರಿದ ಯುಕ್ತಿ ಪ್ರಕಾಶಕಗೆ ಅತ್ಯುತ್ತವಲ್ಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದಗೆ ಅಚಲಾದ್ವಯ ನಿಜ ನಿರುಪಮನಿ ಗುಣ ಪರಮಾಚಾರ್ಯರಿಗೆ ಪರಮದಯಾನಿಸಿದಾದು ಗುರುವಿನ ಬೋಧಾಮೃತಸುತಗೆ ವರ ಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರಿದ ಗುರು ಶಿವನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹಂಚಿದ ಗುರುನಾಥ ನಿಮ್ಮರಿಗೆ ನಿತ್ಯಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಾರ ಹರಿಗಾಧಾರವಿತಾನಾದ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಶಕ್ತಿ ಸಮಾರೂಢಃ ತತ್ವಮಾದಾಯ ಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ನ ಗುರುರೋರಧಿಕಂ ತತ್ವಂ ನ ಗುರುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಮನ್ನಾಥಃ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರುಃ ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ ಗುರುರಾಜರಾಜಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿ ಎಲ್ಲರಿಗೂ ಶರಣ ಶರಣ ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿಗಳು ಬ್ರಹ್ಮರಿಗೂ ಶರಣ ಶರಣಾರ್ಥಿ ಓಂ ನಮಃ ಶಿವಾಯ.